ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇವತ್ತಿನ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಮೀನು ಉತ್ಪಾದನೆ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಯನ್ನು ಕುರಿತು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಸಿದ್ದಾಪುರ ಹೋಬಳಿ ಗುಯ್ಯಾ ಗ್ರಾಮದ ಶ್ಯಾಮ್ ಅಯ್ಯಪ್ಪ ಅವರೊಂದಿಗೆ ಸಂದರ್ಶನವಿದೆ. ಶ್ಯಾಮ್ ಅಯ್ಯಪ್ಪ ಅವರೇ, ನಮಸ್ಕಾರ. ನಮಸ್ಕಾರ ಕೇಶವ್ ಸರ್. ನಿಮ್ಮ ಬಗ್ಗೆ ಹೇಳಿ ಶ್ಯಾಮ್ ಅವರೇ. ತುಂಬ ಏನೆಲ್ಲ ಹೇಳೋಕ್ಕೆ, ನಾನು ಶ್ಯಾಮಯ್ಯಪ್ಪ ಅಂತ. ನಮ್ಮ ಗುಯ್ಯ, ಅದು ಸಿದ್ದಾಪುರ ಅಂತ ಒಂದು ಟೌನ್ ಹತ್ರ ಬರ್ತದೆ, ಕೊಡಗಿನಲ್ಲಿದೆ. ನಾನು 2001 ಐ ಫಿನಿಶ್ಡ್ ಮೈ ಬ್ಯಾಚುಲರ್ಸ್ ಇನ್ ಫಿಶರೀಸ್ ಸೈನ್ಸ್ ಅಂತ ಮಂಗಳೂರು ಕಾಲೇಜ್ ಆಫ್ ಫಿಶರೀಸ್ ಮಂಗಳೂರಿಂದ. ಫಿಶರೀಸ್ ಗ್ರಾಜ್ಯುಯೇಟ್? ಹೌದು, ಫಿಶರೀಸ್ ಗ್ರಾಜ್ಯುಯೇಟು. ಅದಾದಮೇಲೆ ಮಾಸ್ಟರ್ಸ್ ಮಾಡಿದೆ ಮುಂಬೈಯಲ್ಲಿ. ಮತ್ತು ಇನ್ನೊಂದು ವಿಷಯದಲ್ಲಿ ಮಾಡಿದೆ, ಅಕ್ವಾಕಲ್ಚರ್, ಮೀನುಗಾರಿಕೆ ಇದರಲ್ಲಿ. ಅದಾದಮೇಲೆ ಒಂದು ಮಾಸ್ಟರ್ಸ್ ಇನ್ ರಿಸರ್ಚ್ ಮಾಡಿದ್ದೀನಿ ಯೂನಿವರ್ಸಿಟಿ ಆಫ್ ಗೆಂಟ್, ಬೆಲ್ಜಿಯಮಲ್ಲಿ. ಸೊ ಅದು ಮುಗಿಸಿ 2006 ಐ ಕೇಮ್ ಬ್ಯಾಕ್ ಟು ಕೊಡಗಿಗೆ ವಾಪಸ್ ಬಂದು, ನಮ್ಮದು ಒಂದು ತೋಟ ಇದೆ, ಕಾಫಿ ತೋಟ, ಪೆಪ್ಪರ್ ತೋಟ, ಅದನ್ನು ನಡೆಸ್ತಾ ಇದ್ದೀನಿ. ಅದ್ರ ಜೊತೆ ನಾನು ಓದಿದ್ದನ್ನ ಎಲ್ಲಾದರೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ, ಪ್ಲಸ್ ನೋಡಿದ್ನೆಲ್ಲ ಸ್ವಲ್ಪ ಇಲ್ಲಿ ಲೇಟೆಸ್ಟ್ ಟೆಕ್ನಾಲಜಿಗಳನ್ನು ನಮ್ಮ ಊರಿಗೆ ತರಬೇಕು ಅಂತ ಹೇಳಿ ಮೀನು ಮರಿ ಸಾಕೋದು, ಮೀನು ಮರಿ ಡಿಸ್ಟ್ರಿಬ್ಯೂಟ್ ಮಾಡೋದು, ಅದಲ್ಲದೆ ಮೀನು ಬೆಳೆಸೋದು, ಹೊಸ ತಂತ್ರಜ್ಞಾನದಲ್ಲಿ ಅಡ್ವಾನ್ಸ್ಡ್ ಆಗಿ ಇಂಟೆನ್ಸಿವ್ ಆಗಿ ಫಿಶ್ ಫಾರ್ಮಿಂಗ್ ಮಾಡೋದು ಹೇಗೆ ಮಾಡ್ಬೋದು ಅಂತ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಈಗ ಒಂದು ಕಮರ್ಷಿಯಲ್ ಫಾರ್ಮ್ ಸ್ಟಾರ್ಟ್ ಮಾಡಿದ್ದೀವಿ. ಸರ್, ಬೆಲ್ಜಿಯಮಲ್ಲಿ? ಹೌದು, ಬೆಲ್ಜಿಯಮಲ್ಲಿ. ಅಲ್ಲಿ ಫಿಶರೀಸ್ ತುಂಬ ಅಭಿವೃದ್ಧಿ ಆಗಿದೆಯಾ? ಅಲ್ಲ, ಅಲ್ಲಿ ಅಭಿವೃದ್ಧಿಗಿಂತ ಇಡೀ ಯುರೋಪಲ್ಲಿ ಇಟ್ ಹಸ್ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ಥರ ದೊಡ್ಡ ಜಮೀನಿಲ್ಲ ಅಲ್ಲಿ, ನಮ್ಮ ಥರ ಟ್ರಾಪಿಕಲ್ ಕ್ಲೈಮೇಟ್ ಇಲ್ಲ ಅಲ್ಲಿ. ಆದರೂ ಸಹ ಮಾಡರ್ನ್ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಯಾರು ಜನ ಇಲ್ಲದೆ ಒಂದು ಇಡೀ ಫಾರ್ಮ್ನ ಒಬ್ಬನೇ ನಡೆಸೋದು, ಲೇಟೆಸ್ಟ್ ದೇ ಹ್ಯಾವ್ ಅಡ್ವಾಂಟೇಜಸ್. ಅವರಿಗೆ ಮಾರ್ಕೆಟ್ ಆಕ್ಸೆಸ್ ಚೆನ್ನಾಗಿದೆ, ಮಾರ್ಕೆಟ್ ಒಳ್ಳೆ ಹಣ ಕೊಡುತ್ತೆ, ಪ್ಲಸ್ಸು ಅವರಿಗೆ ಪವರು ಅವು ಇವೆಲ್ಲ ಸ್ವಲ್ಪ 24/7 ಸಿಗುತ್ತೆ. ಆ ಅಡ್ವಾಂಟೇಜಸ್ ಇದೆ. ತಾವಲ್ಲಿ ಏನು ಸಂಶೋಧನೆ ಮಾಡೋಕ್ಕೆ ಹೋಗಿತ್ತು? ಮಾಸ್ಟರ್ಸಲ್ಲಿ ನಾವು ಅಡ್ವಾನ್ಸ್ಡ್ ಎಕ್ವಾಕಲ್ಚರಲ್ಲೇ ಇದು ಮಾಡಿದ್ದು ನಾನು, ಹೊಸ ತಂತ್ರಜ್ಞಾನವನ್ನು ಹೇಗೆ ಅಳವಡಿಸ್ಬೋದು ಅಂತೇಳಿ. ದೆನ್ ಐ ಹ್ಯಾಡ್ ಅ ಬಯೋಟೆಕ್ನಾಲಜಿ ಕಾಂಪೊನೆಂಟ್ ಇನ್ ದಟ್ ಆಲ್ಸೋ. ಸೊ ರಿಸರ್ಚ್ ಮಾಡ್ತಾ ಇದ್ದೆ. ಓಕೆ ಸರ್, ಹೇಳಿ ಸರ್, ಆರಂಭದಿಂದ ನಿಮ್ಮ ಊರಿಗೆ ಬಂದ ಮೇಲೆ ಅದೇ ಏನು ಮಾಡಿದ್ರಿ? 2006 ಬಂದ ಮೇಲೆ 2010 ನನಗೆ ಸೆಟ್ಲ್ ಆಗೋಕ್ಕೆ ಒಂದು 2-3 ಇಯರ್ಸ್ ಬೇಕಾಯಿತು. 2010 ವಿ ರಿಯಲೈಸ್ಡ್ ನಮ್ಮಲ್ಲಿ ಮೀನುಗಾರಿಕೆ ಪೊಟೆನ್ಷಿಯಲ್ ತುಂಬ ಇದೆ ಅಂಥೇಳಿ. ಯಾಕೆ ಅಂತ ಹೇಳಿದರೆ, ಕೊಡಗಿನಲ್ಲಿ ವಾಟರ್ ಸೋರ್ಸ್ ತುಂಬ ಇದ್ದಾವೆ, ಎಲ್ಲ ಜಮೀನಲ್ಲೂ ಕೆರೆ ಇದ್ದಾವೆ. ಈಗ ನಾವು ಕೆರೆಯಲ್ಲಿ ಏನು ಮಾಡ್ತಾಯಿದ್ವಿ, ಎಲ್ಲೋ ಸ್ವಲ್ಪ ಮರಿ ಸಿಗುತ್ತೆ ಅಂತ ತಂದು ಬಿಟ್ಕೊಂಡು ಮರ್ತೋಗ್ತಾರೆಲ್ಲ. ಮತ್ತು ಕಾಫಿ ಕುಯ್ದು ನೀರು ಹೊಡೆದು ನೀರು ಖಾಲಿಯಾವಾಗ ಅದು ಏನಿದೆಯೋ ಅವರವರೇ ಹಿಡಿಯೋದು, ಅಲ್ಲಲ್ಲೇ ಸ್ವಲ್ಪ ಕೊಡೋದು ಅಂತೇಳಿ ಮುಗಿಸ್ತಾಯಿದ್ರು. ಸೊ ನಾವು ವಿ ರಿಯಲೈಸ್ ಅದೊಂದು ಲ್ಯಾಕ್ಯೂನ ಇದೆ. ಮೀನು ಮರಿ ಕ್ವಾಲಿಟಿ ಫಿಶ್ ಫಿಂಗರ್ಲಿಂಗ್ಸ್ ಸಿಗ್ತಾ ಇಲ್ಲ. ಅಂದರೆ ಸಣ್ಣ ಮರಿ ಸಿಗ್ತಾ ಇದ್ದಾವೆ, ಹೌದು, ಪರ್ಸೆಂಟೇಜ್ ಕನ್ವರ್ಷನ್ ಟು ಗ್ರೋತು ಅಷ್ಟಿಲ್ಲ. ಅದಕ್ಕೆ ನಾವು ಏನು ಮಾಡಿದ್ವಿ, ಇನಿಷಿಯಲಿ ಸ್ವಲ್ಪ ದೊಡ್ಡ ಮರಿ ಮಾಡಿಬಿಟ್ಟು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇನು ಮಾಡ್ತವೆ, ಸ್ವಲ್ಪ ದೊಡ್ಡ ಮರಿ ಬಿಟ್ಟ ಮೇಲೆ ಕ್ವಾಂಟಿಟಿ ಕಮ್ಮಿ ಬಿಡ್ಬೋದು, ಪ್ಲಸ್ ಬಿಟ್ಟಿದ್ದ ಮರಿ ಸಹ ಸರ್ವೈವಲ್ ಚೆನ್ನಾಗಿ ಬಂದ್ಬಿಟ್ಟು ಒಂದು ಪ್ರೊಡಕ್ಷನ್ ಚೆಂದಾಗ ಆಗುತ್ತೆ ಅಂತ ಹೇಳ್ಕೊಂಡು ನಾವು ವಿ ಥಾಟ್. ಸೊ ವಿ ಸ್ಟಾರ್ಟೆಡ್ ಸಪ್ಲೈಯಿಂಗ್ ಎಲ್ಲರಿಗೆ ಕೊಡಗಿನಲ್ಲಿ ಎಲ್ಲರಿಗೆ, ಫಾರ್ಮರ್ಸ್ಗೆ, ಯಾರಿಗೆಲ್ಲ ಮೀನು ಮರಿ, ಒಳ್ಳೆ ಮೀನು ಮರಿ ಬೇಕು ಅವರು ನಮ್ಮ ಹತ್ರ ತೊಗೊತಾ ಇದ್ವಿ. ಯಾವ ತಳಿದು? ಅದು ಸಹ ಎಲ್ಲ ಸಿಗ್ತವೆ, ಬಟ್ ನಾವೀಗ ವಿ ಹ್ಯಾವ್ ಟು ಯೂಸ್ ಕೊಡಗಿಗೆ ಏನು ಸೂಟ್ ಆಗುತ್ತೆ ಅಂತ ನೋಡಬೇಕು ಒಂದು, ಮತ್ತು ನಮ್ಮ ಫಾರ್ಮಿಂಗ್ ಸ್ಟೈಲಿಗೆ ಏನು ಸೂಟ್ ಆಗುತ್ತೆ ಅಂತ ನೋಡಬೇಕು. ಸೊ ನಾವೀಗ ಇಲ್ಲಿ ಈ ಕಡೆ ಮೈಸೂರು ಕಡೆ ಮಾಡುವಾಗೆ ನಮ್ಮಲ್ಲಿ ಕೆರೆಗಳು ಈ ಕಡೆ ಸ್ಟೈಲಲ್ಲಿರುವಂಥ ಕೆರೆಗಳಲ್ಲ. ಇಲ್ಲಿ ಎಲ್ಲ ಕೆರೆಗಳು ಅಷ್ಟು ಡೀಪ್ ಇಲ್ಲ. ಮೀನು ಸಾಕೋಕ್ಕೆ ಮಾಡುವಂಥ ಕೆರೆಗಳೆಲ್ಲ ಒಂದು 5 ಅಡಿ ಆಳ ಇರ್ತವೆ. ಬಟ್ ನಮ್ಮಲ್ಲಿ ಇರಿಗೇಷನ್ ಕೇಳಿ ಕೆರೆ ಅಂತ ಮಾಡೋದು, ಅವು 15-20 ಅಡಿ ಆಳ ಇದ್ದಾವೆ. 15-20 ಅಡಿ ಆಳದಲ್ಲಿ ಮೀನುಗಾರಿಕೆ ಮಾಡೋದು ಅಷ್ಟು ಸುಲಭ ಅಲ್ಲ, ಸಕ್ಸಸ್ಸು ಸಿಗಲ್ಲ. ಪ್ಲಸ್ಸು ಕೊಡಗು ಇಸ್ ನಾಟ್ ಅ ವೆರಿ ಹಾಟ್ ಪ್ಲೇಸ್, ಸ್ವಲ್ಪ ಚಳಿ ಜಾಗ. ಸೊ ನೀರು ಟೆಂಪ್ರೇಚರು ಸ್ವಲ್ಪ ಚಳಿನೇ. ಅದರಲ್ಲೂ 5 ಅಡಿಗಿಂತ ಕೆಳಗೆ ಹೋದಾಗ ಇನ್ನೂ ಜಾಸ್ತಿ ಚಳಿಯಾಗಿ ಹೋಗ್ತದೆ.
ಸೊ ನಾವು ವಾಟ್ ವಿ ಸ್ಟಾರ್ಟೆಡ್ ಪ್ರಮೋಟಿಂಗ್ ಅಥವಾ ಎಲ್ರಿಗೆ ಹೇಳ್ತಾ ಅಂತ ಹೇಳಿದ್ರೆ, ನೀವು ಈ ಡೀಪ್ ಸೈಡಲ್ಲಿ ಇರುವಂತಹ ಮೀನುಗಳು ಅಂದರೆ ಕಾಮನ್ ಕಾರ್ಪು ಅಥವಾ ಮೃಗಾಲು ಬೇಡ, ಬಟ್ ಸ್ವಲ್ಪ ಸರ್ಫೇಸಲ್ಲಿ ಇರುವಂಥ ಮೀನು ಮರಿ ಅಂದರೆ ಕಾಟ್ಲ, ರೋಹು, ಗ್ರಾಸ್ ಕಾಪ್. ನಮ್ಮಲ್ಲಿ ಗ್ರಾಸ್ ಕಾಪ್ ತುಂಬ ಖುಷಿ ಎಲ್ರಿಗೆ, ಯಾಕೆ ಅಂತ ಹೇಳಿದ್ರೆ ಅದು ಕೆರೆನ ಸ್ವಲ್ಪ ಕ್ಲೀನ್ ಆಗಿಡುತ್ತೆ ಅಂತ ಹೇಳ್ಕೊಂಡು ಒಂದು ಅಭಿಪ್ರಾಯ ಇದೆ. ಅದಕ್ಕೆ ಗ್ರಾಸ್ ಕಾಪ್ ಯೂಸ್ ಮಾಡ್ತಾರೆ ತುಂಬ. ಸೊ ನಾವು ವಿ ಸ್ಟಾರ್ಟೆಡ್ ಪ್ರಮೋಟಿಂಗ್ ಇದನ್ನು ಸ್ಟಾರ್ಟ್ ಮಾಡಿ ತುಂಬ ಆಳ ಹೋಗಿ ಬಾಟಮ್ ಡ್ವೆಲ್ಲಿಂಗ್ ಫಿಶ್ ಅಂತ ಹೇಳ್ತೀವಲ್ಲ ಅವನ್ನ ಬೇಡ ಅಂತೇಳಿ ಹೇಳಿದ್ವಿ. ಬೇಕಾದರೆ ಸ್ವಲ್ಪ ಸಿಗುತ್ತೆ, ಬಿಟ್ಕೊಳ್ಳೋದ್ರಲ್ಲಿ ಮಾಡ್ಕೊಳ್ಳಿ, ಬಟ್ ಅದರಲ್ಲಿ ನಿಮಗೆ ಪ್ರೊಡಕ್ಷನ್ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಎಕ್ಸ್ಪೆಕ್ಟ್ ಮಾಡಬೇಡಿ. ಕಾಟ್ಲ, ರೋಹು, ಗ್ರಾಸ್ ಕಾಪ್ನ ಒಂದು ಸ್ಟ್ಯಾಂಡರ್ಡ್ ಪ್ರಾಸೆಸ್ಸಲ್ಲಿ ಮಾಡ್ತಾ ಬನ್ನಿ. ಫರ್ಟಿಲೈಸಿಂಗ್ ಮಾಡಿ ಮತ್ತು ಚೆಂದ ಕ್ವಾಲಿಟಿ ಮರಿ ಟೈಮ್ಲಿ ಬಿಡಿ, ಅದಕ್ಕೆ ಫುಡ್ ಕೊಡೋಂಗೆ ಸ್ವಲ್ಪ ನೋಡ್ಕೊಳ್ಳಿ, ಮತ್ತು ಟೈಮಿಗೆ ಹಾರ್ವೆಸ್ಟ್ ಮಾಡಿ. ಇಷ್ಟನ್ನು ಮಾಡಿದರೆ ಅಟ್ಲೀಸ್ಟು ನಿಮ್ಮ ಜಮೀನಲ್ಲಿ ಇರುವಂತಹ ನೀರು, ವಾಟರ್ ಬಾಡಿ ಏನಿದೆಯೋ, ಕೆರೆ, ಅದನ್ನು ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ಅಟ್ಲೀಸ್ಟ್ ಇನ್ಕಮ್ ಬರುತ್ತೆ, ಅದರಲ್ಲಿ ಅಂತ ಆದಾಯ ಬರುತ್ತೆ. ಅದರಲ್ಲಿ ನಿಮಗೆ ತುಂಬ ಆದಾಯ ಬರೆದಿದ್ರು ಅದೇನು ಮಾಡುತ್ತೆ ಅಂತ ಹೇಳಿದರೆ ಸರ್, ಆ ಬರೋ ಆದಾಯ ನಿಮ್ಮ ತೋಟದಲ್ಲಿರುವಂತಹ ಯಾವುದಾದ್ರೂ ಒಂದು ಖರ್ಚನ್ನು ನೋಡ್ಕೊಳ್ತದೆ. ಅದು ಕ್ರಿಟಿಕಲ್ ಟೈಮ್, ಅದು ಆ ಟೈಮ್ ನಾವು ಇರಿಗೇಷನಿಗೆ ಅಂತೇಳಿ ಡೀಸೆಲ್ ಮೋಟ್ರ್ ಅಥವಾ ಕರೆಕ್ಟಿಗೆ ತುಂಬ ಸ್ಪೆಂಡ್ ಮಾಡ್ತೀವಿ, ಫರ್ಟಿಲೈಸರ್ ಅಂತ ಹೇಳಿ ಹಾಕ್ತೀವಿ. ಸೊ ಇದರಲ್ಲಿ ಸ್ವಲ್ಪ ಹಣ ಬಂದರೆ ಅಟ್ಲೀಸ್ಟ್ ಇಟ್ ವಿಲ್ ಗಿವಿಂಗ್ ಯು ಮನಿ. ಒಂದು ರೌಂಡ್ ಇರಿಗೇಷನ್ ಮಾಡ್ಬೋದು, ಇಲ್ಲ ಒಂದು ರೌಂಡ್ ಫರ್ಟಿಲೈಸರ್ ಹಾಕೋರು ಸ್ವಲ್ಪ ಹಣ ಬಂದು ಅದರಲ್ಲಿ ಹಾಕ್ತಾರೆ. ಸೊ ನಿಮ್ಮ ತೋಟದ ಖರ್ಚನ್ನು ಮಿಟಿಗೇಟ್ ಮಾಡ್ಬೋದು ಅಂತ ಹೇಳ್ಕೊಂಡು ವಿ ಸ್ಟಾರ್ಟೆಡ್ ಎಲ್ಲರಿಗೆ ಅಡ್ವೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲ, ಈಗ ಕಾಫಿ ತೋಟ ಅಂತಂದ್ರೆ ಸುಮಾರು ಕೆರೆಗಳಿರ್ತಾವಲ್ಲ, ಎಲ್ಲ ಕೆರೆಗಳಲ್ಲೂ ಮರಿ ಬಿಡ್ಬೋದಲ್ಲ ಸರ್? ನಿಮ್ಮ ಈಗ ಜಮೀನು ಯು ಹ್ಯಾವ್ ಟು ಯೂಸ್ ದ ಮ್ಯಾಕ್ಸಿಮಮ್. ನೀವೀಗ ಹೊಸ ಜಮೀನು ತೊಗೊಂಡು ಮಾಡೋದಲ್ಲ ತುಂಬ ಕಷ್ಟ. ಈಗ ಲ್ಯಾಂಡ್ ಪ್ರೈಸಸ್ ಹವ್ ಗಾನ್ ವೆರಿ ಹೈ ಅಲ್ಲ. ಈ ಇರೋ ಎಸೆಟ್ ಏನಿದೆಯೋ ಅದನ್ನು ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡಬೇಕು. ನಾವು ನಮ್ಮಲ್ಲಿ ಏನಿದೆಯೋ ಅದನ್ನು ಮ್ಯಾಕ್ಸಿಮೈಸ್ ಮಾಡಬೇಕು. ಈಗ ಕೆರೆ ಅಂತ ಹೇಳ್ಕೊಂಡು ಸುಮ್ಮನೆ ನೀರನ್ನು ಬಿಟ್ಕೊಂಡು ಬರೀ ತೋಟಕ್ಕೆ 1 ವರ್ಷಕ್ಕೆ 2 ಸಲ ನೀರು ಹೊಡಿತೀವಿ, ಅದಕ್ಕೋಸ್ಕರ ಬಿಟ್ಕೊಳ್ಳೋಕ್ಕಿಂತ ಬಾಕಿ ಇಡೀ ವರ್ಷ ಅದರಲ್ಲಿ ನೀರಿದೆಯಲ್ಲ, ನೀವು ಅದರಿಂದ ಸ್ವಲ್ಪ ಆದಾಯ ತಗೋಬೋದಲ್ಲ. ವರ್ಷದ 12 ತಿಂಗಳು ನೀರಿರುತ್ತೆ ಅದರಲ್ಲಿ? ಇರಲ್ಲ. ಸುಮಾರು ಕೆರೆ ಈಗ ಸಮ್ಮರಲ್ಲಿ ನೀರು ಹೊಡೆದ್ಮೇಲೆ ಬತ್ತಿ ಹೋಗ್ತದೆ, ಬಟ್ ಅದಾದಮೇಲೆ ಈಗ ಒಂದ್ಸಲ ಮಳೆ ಬಂದರೆ ಪುನಃ ಸ್ಟಾರ್ಟ್ ಆಗುತ್ತೆ. ಸೊ ಮೇಯಲ್ಲಿ ನೀವು ಮರಿ ಬಿಟ್ಕೊಂಡ್ರೆ ಒಂದು ಮಾರ್ಚ್ ಆ್ಯಂಡ್ ಏಪ್ರಿಲಿಗೆ ಮರಿ ಹಾರ್ವೆಸ್ಟ್ ಮಾಡ್ಬೋದಲ್ಲ, ಮೀನು ಹಾರ್ವೆಸ್ಟ್ ಮಾಡ್ಬೋದು. ತುಂಬ ದೊಡ್ಡದಾಗಲ್ಲ, ಬಟ್ ಒಂದು 900 ಗ್ರಾಮ್ಸ್ 800 ಗ್ರಾಮ್ಸ್ ಬಂದರೆ ಸಾಕು. ಇಟ್ ಇಸ್ ಗುಡ್ ಪ್ರೋಟೀನ್, ಒಳ್ಳೆ ಮೀನು, ಲೋಕಲಲ್ಲೇ ಮಾರ್ಬಿಡ್ತಾರೆ ಎಲ್ಲ. ಓಕೆ, ಇದನ್ನು ಎಲ್ಲರೂ ಮಾಡ್ತಾರೆ. ಈಗ ನಿಮ್ಮ ಟೆಕ್ನಾಲಜಿ ಇಂಟರ್ವೆನ್ಷನ್ ಏನೇನಿಲ್ಲಿ? ಅದೇ, ಸೊ ವಿ ಸ್ಟಾರ್ಟೆಡ್ ಗಿವಿಂಗ್ ಔಟ್ ಮರಿ, ಗುಡ್ ಕ್ವಾಲಿಟಿ ಫಿಂಗರ್ಲಿಂಗ್ಸ್. ಅಂದ್ರೆ ನೀವು ಮೀನು ಮರಿ ಉತ್ಪಾದನೆ ಇಲ್ಲ ಸರ್, ನಮ್ಮಲ್ಲಿ ಉತ್ಪಾದನೆ ಘಟಕ ಇಲ್ಲ. ಬಟ್ ಮೀನು ಮರಿನ ಈಗ ಡಿಪಾರ್ಟ್ಮೆಂಟ್ ಕೈಯಿಂದ ನಾವು ಮರಿ ತಗೊಂಡು ಅದನ್ನು 1 ಇಂಚು ಇರೋ ಮರಿನ 2 ಇಂಚು ಮಾಡಿ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ನೆಕ್ಸ್ಟು ಸೆಕೆಂಡು ನಮ್ಮ ಕ್ವಾಂಟಿಟಿ ಅಷ್ಟು ನಮಗೆ ಸಾಕಾಗ್ತಿರ್ಲಿಲ್ಲ. ಸೊ ವಿ ಸ್ಟಾರ್ಟೆಡ್ ಗೆಟಿಂಗ್ ಸ್ವಲ್ಪ ಮರಿ ತಂದ್ಬಿಟ್ಟು ನಮ್ಮ ಕಂಡೀಷನಿಗೆ ಅಳವಡಿಸ್ಕೊಂಡು, ಅಂದರೆ ಬಿಸಿ ಈಗ ನಾರ್ತ್ ಕರ್ನಾಟಕ ಅಥವಾ ಆಂಧ್ರದಿಂದ ಬರೋದು ಮರಿಗಳು ಅಲ್ಲೆಲ್ಲ ಸೆಕೆ ಏರಿಯಾ, ನಮ್ಮಲ್ಲಿ ಬರುವಾಗ ಚಳಿ ಸಡನ್ನಾಗಿ ಬಿಡೋಕ್ಕಾಗಲ್ಲ. ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕಂಡೀಷನ್ ಮಾಡಿಬಿಟ್ಟು ಆ ಕಂಡೀಷನ್ ಮಾಡಿ ಮತ್ತೆ ನಮ್ಮ ನೀರಿಗೆ ಅಳವಡಿಸ್ಕೊಂಡು ಮತ್ತೆ ಅದನ್ನು ಫಾರ್ಮರ್ಸಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೇ ಅವರು 1000 ಬಿಟ್ಟರೆ ಅವರಲ್ಲಿ 20% ಬದುಕ್ತಾ ಇರಲಿಲ್ಲ. ಈಗ ನಾವು ವಿ ಆರ್ ಸೇಯಿಂಗ್ ಅಟ್ಲೀಸ್ಟ್ 60% ಬದುಕ್ತವೆ ಅಂತೇಳಿ. ಇನ್ನೂ ನಾವು ಹೇಳುವಂಥ ಸ್ವಲ್ಪ ಕೆಲಸ ಮಾಡಿದರೆ 80% ಗಂಟ ಸಹ ಅವರು ಅದನ್ನು ಉಳಿಸ್ಕೊಳ್ಳುವಂತಹ ತಳಿ ಈ ಮೂರೇ ಇಟ್ಕೊಂಡ್ರ ಅಥವಾ ಅದರಲ್ಲಿ ಏನಾದ್ರು ಸುಧಾರಣೆ ಮಾಡ್ಬೋದು ಅಂತ? ಅದೇ ಸರ್, ಸೊ ವಿ ಆರ್ ಸ್ಲೋಲಿ ಇಂಪ್ರೂವ್ ದ್ಯಾಟ್. ಏನು ಮಾಡಿದ್ವಿ ಹೇಳಿ, ಫಸ್ಟ್ ಮೀನು ಮರಿ ಮಾಡಿದ್ವಲ್ಲ, ನೆಕ್ಸ್ಟ್ 2014 ನಾವೇ ಇಂಟೆನ್ಸಿವ್ ಫಿಶ್ ಫಾರ್ಮಿಂಗ್ ಒಂದು ಘಟಕ ಮಾಡಬೇಕು ಅಂತ ಹೇಳಿ ನಬಾರ್ಡ್ ಮತ್ತು NFDB ಅವರಿಂದ ಅಸಿಸ್ಟೆನ್ಸ್ ಸಿಕ್ಕಿದ ಮೇಲೆ ವಿ ಸ್ಟಾರ್ಟೆಡ್ ಇಂಟೆನ್ಸಿವ್ ಫಿಶ್ ಫಾರ್ಮ್. ತಿಲಾಪಿಯ ಬೆಳೆಸ್ತಾ ಇದ್ದೀವಿ ಅದರಲ್ಲಿ. ಎರಡನೇದಾಗಿ ಬರೀ ತಿಲಾಪಿಯ ಬೆಳೆಸಿ ನಾವು ಮಾರಿ ಅದೊಂದು ಮಾರುಕಟ್ಟೆಗೆ ಕಷ್ಟ ಆಗ್ತಿತ್ತು ಅಂತ ಹೇಳ್ಕೊಂಡು ನಾವು ಆರ್ನಮೆಂಟಲ್ ಫಿಶ್ ಸಹ ಸ್ಟಾರ್ಟ್ ಮಾಡಿದ್ದೀವಿ. ಆರ್ನಮೆಂಟಲ್ ಫಿಶಲ್ಲಿ ನಾವು ಅಕ್ವೇರಿಯಂ ಮೀನುಗಳು, ಜಾಪನೀಸ್ ಕೊಯ್ಕಾಪ್ ಮತ್ತು ಗೋಲ್ಡ್ ಫಿಶನ್ನು ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಯಾಕೆ ಅವು 2 ಮಾಡ್ತೀವಿ ಅಂತ ಹೇಳಿದರೆ, ಒಂದು ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಅಕ್ವಾಟಿಕ್ ಬಯೋಸಿಸ್ಟಮ್ಸ್ ಅಂತ ನಮ್ಮ ಫ್ರೆಂಡ್ಸ್ದು ಒಂದು ಫಾರ್ಮ್ ಇದೆ ಮಂಗಳೂರಲ್ಲಿ. ಅವರು ತುಂಬ ಜನ ಬ್ರೀಡ್ ಮಾಡ್ತಾರೆ ಮರಿ, ಬೇರೆ ಬೇರೆ ಅಲಂಕಾರಿಕ ಮೀನುಗಳು ಮಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಮಾತಾಡುವಾಗ ಇದನ್ನು 2 ಬೆಳೆಸಿ ನಮಗೆ ವಾಪಸ್ ಕೊಡಿ ಅಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬಂದ್ವಿ. ಸೊ ನಮ್ಮ ಸೆಟಪ್ ಏನು ಬೆಳೆಸಿದ್ವೋ ಇಂಟೆನ್ಸಿವ್ ಫಿಶ್ ಫಾರ್ಮು, ಅದರಲ್ಲಿ ಅರ್ಧ ಭಾಗ ತಿಲಾಪಿ ಬೆಳೆಸ್ತೀವಿ, ಅರ್ಧ ಭಾಗ ಆರ್ನಮೆಂಟಲ್ ಫಿಶ್ ಬೆಳೆಸ್ತೀವಿ. ಸೊ ನಾವು ಒಂದೇ ತಿಂಗಳಲ್ಲಿ ಈ 2 ಮಾರುವಂತಹ ಆಪರ್ಚುನಿಟಿ ಇದೆ ಅಂತ ಹೇಳಿ. ಈ ಇಂಟೆನ್ಸಿವ್ ಫಿಶ್ ಫಾರ್ಮ್ ಅಂದ್ರೆ ಏನು? ಇಂಟೆನ್ಸಿವ್ ಅಂತ ಹೇಳಿದ್ರೆ ಯೂಶ್ವಲಿ ಈಗ ನಾವು ಕೆರೆಯಲ್ಲಿ ಏನು ಹೇಳ್ತೀವಿ, 1 ಸ್ಕ್ವೇರ್ ಮೀಟ್ರಿಗೆ 1 ಮೀನು ಮರಿ ಬಿಡ್ಬೋದು ಅಂತ ಹೇಳ್ತೀವಿ. ಬಟ್ ಅದನ್ನು
ಸ್ಪೇಸ್ ಕನ್ಸ್ಟೆಂಟ್ ಇದ್ದಾಗ ಏನು ಮಾಡ್ಬೋದು, ನಾವೀಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ರೀಸರ್ಕ್ಯುಲೇಟರಿ ಎಕೋಸಿಸ್ಟಮ್ ಅಂತ ಡೆವಲಪ್ ಮಾಡಿದ್ದೀವಿ. ಅದರಲ್ಲಿ 1 ಸ್ಕ್ವೇರ್ ಮೀಟ್ರಿಗೆ 30 ಮೀನನ್ನು ಬಿಡ್ತಾ ಇದ್ದೀವಿ ಈಗ. ಸೊ ನಾವು 30 ಟೈಮ್ಸ್ ಮೋರ್ ಫಿಶನ್ನು ಒಂದು ಯೂನಿಟ್ ಏರಿಯಾದಲ್ಲಿ ಬೆಳೆಸುವಂತಹ ಸ್ಟೆಪ್ಪನ್ನು ತೊಗೊಂಡಿದ್ದೀವಿ ಈಗ. ಏನು ಪೂರಕವಾಗಿ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ವಾಟರ್ ಕ್ವಾಲಿಟಿ ಮೇಂಟೆನೆನ್ಸ್ ಬಗ್ಗೆ ಕಾಳಜಿ ತೋರಿಸ್ಬೇಕು. ಸೊ ಯು ಹ್ಯಾವ್ ಟು ಸೆಟ್ ಅಪ್ ಫಿಲ್ಟ್ರೇಷನು, ಬಯೋಫಿಲ್ಟರ್ಸು ಅವೆಲ್ಲ ಸೆಟ್ ಮಾಡಿ ಅದೇ ನೀರನ್ನು ಸರ್ಕ್ಯುಲೇಟ್ ಮಾಡುವಂತಹ ಫೆಸಿಲಿಟಿನ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಟ್ಯಾಂಕ್ ಸಿಸ್ಟಮ್ ಏನು ಡೆವಲಪ್ ಮಾಡಿದ್ದೀವೋ, ವಿ ಹ್ಯಾವ್ ಡಿಸೈನ್ಡ್ ಅ ಸಿಸ್ಟಮ್ ಕಾಲ್ಡ್ MPE, ಮಾಡ್ಯುಲರ್ ಪ್ರಿಫ್ಯಾಬ್ರಿಕೇಟೆಡ್ ಎನ್ಕ್ಲೋಷನ್ಸ್ ಅಂತ. ನಮಗೆ ಅದಕ್ಕೆ ಡಿಸೈನ್ ಪೇಟೆಂಟು ಇದೆ. ನಮ್ಮದೇ ಇದೆ, ಡಿಸೈನ್ ಪೇಟೆಂಟ್ ಇದೆ. ಸೊ ಆ ಟ್ಯಾಂಕು ಈಸಿ ಟು ಸೆಟಪ್ ಅಂತ ನಾವು ಮಾಡಿದ್ವಿ. ಇಲ್ಲದಿದ್ರೆ ಸಿಮೆಂಟ್ ಟ್ಯಾಂಕ್ ಕಟ್ಟೋದು ಅಂತ ಹೇಳಿದರೆ ತುಂಬ ಎಕ್ಸ್ಪೆನ್ಸಿವ್. ಈಗ ದಟ್ಸ್ ವಾಟ್ ಐ ಲರ್ನ್ಟ್. ನಿಮ್ಮ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀವೋ, ಒಂದು ಫಾರ್ಮ್ ಅಥವಾ ಬಿಸ್ನೆಸ್ ಸೆಟ್ ಮಾಡೋಕ್ಕೆ, ಅಗ್ರಿಕಲ್ಚರ್ ಹ್ಯಾಸ್ ಟು ಬಿ ಅ ಬಿಸ್ನೆಸ್ ಸರ್. ಲೆಟ್ ಮೀ ರಿಯಲಿ ಫಾರ್ವರ್ಡ್ ದಟ್ ಸ್ಟ್ರೇಟ್. ಅದು ಬಿಸ್ನೆಸ್ ಆಗಬೇಕು. ಹಾಗಿದ್ರೆ ಮಾತ್ರ ನಾವು ಅದನ್ನು ಸೀರಿಯಸ್ ಆಗಿ ತಗೊಂಡು ಅದರಿಂದ ಆದಾಯ, ಇನ್ಕಮ್, ಎಕ್ಸ್ಪೆಂಡಿಚರು, ಪ್ರಾಫಿಟ್ ಎಲ್ಲ ಸ್ವಲ್ಪ ಅನಲೈಸ್ ಮಾಡಿಬಿಟ್ಟು ಅದನ್ನು ಲಾಂಗ್ ಟರ್ಮ್ ಆಗಿ ಬೆಳೆಸುವಂತಹ ಪ್ರಾವಿಷನ್ ಇಟ್ಕೋತೀವಿ. ಇಲ್ಲ ಪ್ಯಾಷನು ಅಥವಾ ನನಗೆ ನನ್ನ ಜಮೀನಿದೆ, ನಾನು ಏನಾದ್ರು ಮಾಡ್ತೀನಿ ಅಂತ ಹೇಳ್ಕೊಂಡು ನಾವೇನಾದರೂ ನಮ್ಮ ಹತ್ರ ಎಕ್ಸ್ಟ್ರಾ ಹಣ ಬಂದಿದ್ದನ್ನ ಏನಾದರೂ ಹಾಕಿ ಅದನ್ನು ತಿರುಗಿ ನೋಡಿದ್ರೆ 1-2 ವರ್ಷ ನಡೆಸ್ಬಿಟ್ಟು ಅದು ನಿಲ್ಲಿಸ್ಬಿಡ್ತಾರೆ. ಸೊ 80% ಆಫ್ ಅಗ್ರಿಕಲ್ಚರ್ ಬಿಸ್ನೆಸ್ಸಸ್ಸು ಫೇಲ್ ಆಗ್ತಿರೋದು ಯಾಕೆ ಅಂತ ಹೇಳಿದ್ರೆ, ಫಾಲೋ ಅಪ್ ಇಲ್ಲ, ಪ್ಲ್ಯಾನ್ ಇಲ್ಲ, ಬಡ್ಜೆಟಿಂಗ್ ಇಲ್ಲ. ಅದನ್ನೆಲ್ಲ ನಾವೀಗ ಫಾರ್ಮಸಿಗೆ ಅಡ್ವೈಸ್ ಮಾಡುವಾಗ ದಟ್ ಇಸ್ ವಾಟ್ ವಿ ಡೂ. ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿ, ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಹಾಕಿ, ಅದಕ್ಕೆ ಮಂತ್ಲಿ ಎಕ್ಸ್ಪೆಂಡಿಚರ್ ಇಷ್ಟು ಅಂತ ಇರ್ತದೆ ಅಂತೇಳಿ, ಇನ್ಕಮ್ ಇಷ್ಟ ಆಗಬೇಕು, ಪ್ರಾಫಿಟ್ ಮಾರ್ಜಿನ್ ಇಷ್ಟ ಆಗಬೇಕು ಅಂತ. ಈಗ ನೀವು ಒಂದು ಸಿಸ್ಟಮ್ ಡೆವಲಪ್ ಮಾಡಿದ್ದೀರಾ? ಹೌದು, ಇಂಟಿಗ್ರೇಟೆಡ್ ಇಂಟೆನ್ಸಿವ್ ಫಿಶ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಈಗ ಎಷ್ಟು ಮೀನು ಮರಿನ ಅದೇ. ಸೊ ನಮ್ಮ ಟ್ಯಾಂಕ್ ಡಿಸೈನ್ ಕ್ರೈಟೀರಿಯಾ ಏನಿತ್ತು ಅಂತ ಹೇಳಿದ್ರೆ, ವಿ ವಾಂಟೆಡ್ ಟು ಹ್ಯಾವ್ ಲೆಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ. ಅಂದರೆ ಇನಿಷಿಯಲ್ ಏನು ಹಣ ಖರ್ಚು ಮಾಡಬೇಕು ಅದಾದಷ್ಟು ಸ್ವಲ್ಪ ಕಮ್ಮಿ ಇಟ್ಕೊಳ್ಳುವ ಅಂತ. ಬಟ್ ಅದ್ರ ಜೊತೆ ಈ ಆಬ್ಜೆಕ್ಟಿವ್ಸು ಮೀಟ್ ಆಗಬೇಕು. ಏನು, ಮೀನು ಜಾಸ್ತಿ ಬೆಳೆಸಬೇಕು ಒಂದು ಏರಿಯಾದಲ್ಲಿ, ಪ್ಲಸ್ಸು ಕ್ವಾಲಿಟಿ ಮೀನು ಬೆಳೆಸಬೇಕು. ಅಂದರೆ ಈಗ ಇನ್ವೆಸ್ಟ್ಮೆಂಟ್ ಎಷ್ಟು ಇದೆ ಈಗ ನಿಮ್ದ್ರಲ್ಲಾದರೆ? ಸೊ ನಮ್ದೀಗ ನಮ್ಮ ಫಾರ್ಮಿಗೆ ಆಲ್ಮೋಸ್ಟ್ ಒಂದು 20 ಲಕ್ಷ ಖರ್ಚು ಮಾಡಿದ್ದೀವಿ. ಬಟ್ ಥ್ಯಾಂಕ್ಫುಲಿ ಲಾಟ್ ಆಫ್ ಗೌರ್ಮೆಂಟ್ ಸ್ಕೀಮ್ಗಳಿದ್ದಾವೆ. PMFM ಇಂಥ ಸ್ಕೀಮ್ ಇದೆ, ಇದು NFDBದು, ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಸೇರಿ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ನಮಗೆ ಆಲ್ಮೋಸ್ಟ್ 50% ಅಷ್ಟು ಸಬ್ಸಿಡಿ ಸಿಕ್ಕಿದೆ. ಸೊ ದಟ್ ಹ್ಯಾಸ್ ಹೆಲ್ಪ್ಡ್ ಅಸ್ ಅ ಲಾಟ್. ನಮ್ಮ ಇನಿಷಿಯಲ್ ಕ್ಯಾಪಿಟಲ್ ಆಲ್ಮೋಸ್ಟ್ ಸೇವ್ ಆದಂಗೆ ಆಯಿತು. ಈಗ ನಾವು ಅದರಲ್ಲಿ ವಿ ಕೀಪ್ ಕ್ಲೀನ್ ವಾಟರ್, ಮೀನನ್ನು ಕ್ಲೀನಾಗಿ ಬೆಳೆಸ್ತೀವಿ. ಫಿಶ್ ಫುಡ್ ಅಂದರೆ ಫಾರ್ಮ್ಯುಲೇಟೆಡ್ ಫಿಶ್ ಫುಡ್ ಅಂತ ಹೇಳ್ತೀವಲ್ಲ, ಅದೆಲ್ಲ ರಿಸರ್ಚ್ ಆಗಿ ಬಂದಿರುವಂಥ ಫಿಶ್ ಫುಡ್ಗಳು. ಅದರಲ್ಲಿ ಇಷ್ಟೇ ಪರ್ಸೆಂಟೇಜ್ ಪ್ರೋಟೀನ್ ಇದೆ, ಇಷ್ಟೇ ಪರ್ಸೆಂಟೇಜ್ ಫ್ಯಾಟ್ ಇದೆ, ಆ್ಯಂಡ್ ವಿಟಮಿನ್ಸ್ ಇದ್ದಾವೆ, ಎಲ್ಲ ಇದ್ದಾವೆ. ಎನ್ಕ್ಯಾಪ್ಸುಲೇಟೆಡ್ ಫಿಶ್ ಫೀಡ್ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಫಿಶ್ಶಿಗೆ. ಸೊ ದ ಫಿಶ್ ಇಸ್ ಗ್ರೋಯಿಂಗ್ ವೆಲ್. ಮೀನು ಚೆನ್ನಾಗಿ ಬೆಳೀತದೆ, ಕ್ಲೀನಾಗಿ ಬೆಳೀತದೆ, ಟೇಸ್ಟ್ ಚೆನ್ನಾಗಿರ್ತದೆ, ವಾಸನೆ ಇರಲ್ಲ, ಲೈಫ್ ಚೆನ್ನಾಗಿರ್ತದೆ. ಇಷ್ಟು ಟೈಮಿಗೆ ಇಷ್ಟು ಸೈಜ್ ಬರಬೇಕು ಅಂತ ನಮ್ಮ ಚಾರ್ಟ್ ಇದೆ, ಆ ಚಾರ್ಟಿಗೆ ಸರಿಯಾಗಿ ಬೆಳೆಸ್ತೀವಿ. ಸೊ ಅದನ್ನು ಇನಿಷಿಯಲಿ ಇದ್ರ ಮೇಲೆ ತುಂಬ ಫೋಕಸ್ ಕೊಟ್ಟು ಮಾಡಿದ್ದೀವಿ ನಾವು. ಬೆಳೆಸಿ ಆದಮೇಲೆ ವಿ ರಿಯಲೈಸ್ಡ್ ಮಾರಬೇಕು. ನೀವು ಮಾರಿದರೆ ತಾನೇ ನಿಮಗೆ ಹಣ ಬರೋದು. ನಾವು ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ನಾವು ಮಾರ್ಬೋದು ಅಂತ ಹೇಳ್ಕೊಂಡು ಸುಮ್ಮನೆ 90% ಆಫ್ ಎನರ್ಜಿ ಎಲ್ಲ ಇದಕ್ಕೆ, ಈ ಸಿಸ್ಟಮ್ ಡೆವಲಪ್ ಮಾಡೋದು, ಆ ಸಬ್ಸಿಡಿ, ಕ್ಯಾಸ್ಟು, ಅವು ಅಂತ ಹೇಳ್ಕೊಂಡು ಎಲ್ಲಿಂದ ತೊಗೊಂಬರ್ಬೇಕು, ಏನು ಮರಿ ತರಬೇಕು, ತುಂಬ ಫೋಕಸ್ ಆಗಿದೆ. ಒಂದು ಸಲ ಬೆಳೆಸಿದ ಮೇಲೆ ವಿ ಫೌಂಡ್ ಇಟ್ ಸೋ ಡಿಫಿಕಲ್ಟ್ ಟು ಸೆಲ್. ಅಯ್ಯೋ ಎಲ್ಲಿ ಮಾರೋದು, ರೇಟ್ ಕೊಡಲ್ಲ ಯಾರು. ಮಾರ್ಕೆಟಿಗೆ ಹಾಕಿದರೆ ಮಾರುಕಟ್ಟೆ ಹೋಲ್ಸೇಲ್ ತೊಗೊಳ್ಳೋರು ತುಂಬ ಕಮ್ಮಿ ಕೇಳೋದು, ಅವರು ಒಂದು ದಿವಸದಲ್ಲಿ ಡಬಲ್ ಮಾಡಿಬಿಡೋದು ಅದನ್ನ. ನಾವು ಈಗ ತಿಲಾಪಿಯ ತಗೊಳ್ಳಿ ಇನ್ಸ್ಟೆನ್ಸ್ ಆಗಿ, ನಮ್ಮಿಂದ 80 ರೂಪೀಸಿಗೆ ತೊಗೊಳ್ಳೋದು, ಅವರು ಮಾರೋದು 200 ರೂಪೀಸಿಗೆ. ಸೊ ಇನ್ 1 ಡೇ ಅವರಿಗೆ 120 ರೂಪೀಸ್ ಪ್ರಾಫಿಟ್ಟು. ಬಟ್ ನನಗೆ 60 ರೂಪೀಸ್ ಪರ್ ಕಿಲೋ ಕಾಸ್ಟ್, ಪರ್ kg ಬೆಳೆಸೋಕ್ಕೆ ಕಾಸ್ಟ್. ನಾನು ಮಾಡೋದು ಒಂದು 8 ಮಂತ್ಸ್ ಬೆಳೆಸಿ 20 ರೂಪೀಸು. ಇಸ್ ಇಟ್ ಫೇರ್? ಒಳ್ಳೇದಲ್ಲ ಅದು. ಅದಕ್ಕೆ ನಾವು ವಿ ರೀಚ್ ದ ಸ್ಟೇಜ್ ವೇರ್ ವಿ ಸೈಡ್, ನಾವು ನಮ್ಮದೇ ಆದಂಥ ಬ್ರ್ಯಾಂಡಿಂಗ್ ಮಾಡ್ಕೋಬೇಕು, ನಮ್ಮದೇ ಆದಂಥ ಮಾರ್ಕೆಟ್ ಬೆಳೆಸಬೇಕು. ನಾವು ಪ್ರೊಡಕ್ಷನಿಗೆ ಎಷ್ಟು ಫೋಕಸ್ ಕೊಟ್ಟು, ಸೆಕೆಂಡ್ ಫೇಸು ವಿ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ಮಾರ್ಕೆಟಿಂಗ್. ಸೊ ನಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ನೇಮ್ ಮಾಡ್ಕೊಂಡಿದ್ದೀವಿ, ಜಸ್ಟ್ ಮೀನ್ ಅಂತ. ನಮ್ಮ ಕಂಪನಿ ಹೆಸರು ಅಕ್ವಾ ವೆಂಚರ್ಸ್ ಅಂತ. ಆ ಕಂಪನಿಲಿ ನಾವು ಮೀನ್ ಮರಿ, ಮೀನ್ ಪ್ರೊಡಕ್ಷನ್ನು ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಮಾರಕ್ಕೆ ಏನಾದರೂ ಬೇಕಲ್ಲ, ಬ್ರ್ಯಾಂಡ್ ನೇಮ್ ಏನು ಹೇಳಿದ್ರೆ, ಜಸ್ಟ್ ಮೀನ್ ಅಂತ ಇರಬೇಕಲ್ಲ, ಅದಕ್ಕೆ ಮೀನ್ ಮಾರ್ತಾ ಇದೀವಿ. ಸೊ ಜಸ್ಟ್ ಮೀನ್ ಅಂತ ಹೇಳಿ ಬ್ರ್ಯಾಂಡ್ ನೇಮಲ್ಲಿ ಮಾರ್ತಾ ಇದೀವಿ. ಸೊ ಅದನ್ನು ಹೇಗೆ ಮಾರೋದು,
ಈಗ ಸಡನ್ ಆಗಿ ನನಗೆ 1 ಟನ್ ಮೀನಿದೆ, ಅದನ್ನು ಹಿಡಿದು ಮಾರೋಕ್ಕಾಗಲ್ಲ. ಸೊ ನಾವು ಪ್ರಾಸೆಸಿಂಗ್ ಯೂನಿಟ್ ಅಂತ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೂ ನಮಗೆ ಗೌರ್ಮೆಂಟ್ ಅಸಿಸ್ಟೆನ್ಸ್ ಸಿಕ್ಕಿದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು MOFPI ಅವ್ರದ್ದು ಒಂದು ಸ್ಕೀಮ್ ಇದೆ, PMFME ಅಂತೇಳಿ, ಅಂದರೆ ಫಾರ್ಮಲೈಸಿಂಗ್ ಮೈಕ್ರೋ ಎಂಟರ್ಪ್ರೈಸಸ್ ಸ್ಕೀಮ್ ಅಂತೇಳಿ. ಅದರಲ್ಲಿ ದೇ ಹೆಲ್ಪ್ ಅಸ್ ಸೆಟಪ್ ಸ್ಮಾಲ್ ಸ್ಕೇಲ್ ಪ್ರಾಸೆಸಿಂಗ್ ಯೂನಿಟ್. ಸೊ ನಮ್ಮ ಪ್ರಾಸೆಸಿಂಗ್ ಯೂನಿಟಲ್ಲಿ ಏನಿದೆ, ಮೀನೀಗ ಹಿಡಿದು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡುವಾಗ ಸುಮ್ಮನೆ ರೋಡ್ ಸೈಡಲ್ಲಿ ಅಥವಾ ಇದರಲ್ಲಿ ಮಾಡೋಕ್ಕಾಗಲ್ಲ, ಒಳ್ಳೆ ನೀರು ಬೇಕು. ಸೊ ಒಳ್ಳೆ ಯಾರೋ ಯೂನಿಟ್ ಹಾಕಿದ್ದೀವಿ. ಮೀನು ಕ್ಲೀನ್ ಮಾಡುವಂಥ ಸ್ಟಾಫಿಗೆ ಒಳ್ಳೆ ಬಟ್ಟೆ ಕೊಟ್ಟಿದ್ದೀವಿ, ಅವರಿಗೆ ಗ್ಲೌಸ್ ಕೊಡ್ತೀವಿ. ಕೂತು ಕ್ಲೀನ್ ಮಾಡುವಂಥ ಒಂದು ಸ್ಟೇನ್ಲೆಸ್ ಸ್ಟೀಲ್ ಟೇಬಲ್ ಮಾಡಿದ್ದೀವಿ. ಸೊ ಮಣ್ಣಲ್ಲೇ ಆಗಲಿ ನೆಲದಲ್ಲೇ ಆಗಲಿ ಸೊ ಇಟ್ಸ್ ಫುಡ್ ಪ್ರಾಡಕ್ಟ್ ಸರ್, ಇಟ್ ನೀಡ್ಸ್ ಸಮ್ ರೆಸ್ಪೆಕ್ಟ್. ಅದಕ್ಕೆ ನಾವೀಗ ಒಂದು ಒಳ್ಳೆ ಪ್ರಾಸೆಸಿಂಗ್ ಯೂನಿಟ್ ಅಂತ ಸೆಟ್ ಮಾಡ್ಕೊಂಡು ಕ್ಲೀನಿಂಗ್ ಯೂನಿಟು, ಫ್ರೀಸಿಂಗ್ ಯೂನಿಟು ಮತ್ತು ಕೋಲ್ಡ್ ಸ್ಟೋರೇಜ್ 3 ಹಾಕಿದ್ದೀವಿ. ಅದಕ್ಕೆ 3 ಸೆಟ್ ಮಾಡಿಕೊಂಡು ನಾವೀಗ ಅದೊಂದು ಯೂನಿಟ್ ಸೆಟಪ್ ಮಾಡಿದ್ದೀವಿ. ಸೊ ನಮ್ಮಲ್ಲಿ ಈಗ ಏನೆಲ್ಲ ಪ್ರೊಡಕ್ಷನ್ ಆಗುತ್ತೋ ನಮಗೆ ತಲೆ ಬಿಸಿ ಇಲ್ಲ, ಮಾರೋಕ್ಕಾಗಲ್ಲ ಏನು ಮಾಡೋದು ಅಂತೇಳಿ ಅದನ್ನು ಸೀದಾ ಫ್ರೀಸ್ ಮಾಡಿಬಿಟ್ಟಿವಿ. ಒಂದ್ಸಲ ಫ್ರೀಸ್ ಮಾಡಿದರೆ ಅದನ್ನು 6 ತಿಂಗಳವರೆಗೆ ನಾವು ಇಟ್ಕೋಬೋದು. ಸೊ ಫ್ರೆಶ್ಶು ಮಾರ್ತೀವಿ, ಅದನ್ನು ಪ್ರಾಸೆಸ್ ಮಾಡಿ ಫಿಲೆ ಅಂತ ಮಾಡ್ತೀವಿ, ಅಂದರೆ ಬೋನ್ಲೆಸ್ ಮಾಡ್ತೀವಿ, ಎಕ್ಸ್ಟ್ರಾ ಇರೋದನ್ನು ಬೋನ್ಲೆಸ್ ಮಾಡ್ತೀವಿ. ಮತ್ತು ಬೋನ್ಲೆಸ್ ಮೀಟನ್ನು ನಾವು ವ್ಯಾಲ್ಯೂ ಎಡಿಷನ್ ಮಾಡ್ತೀವಿ, ಅಂದರೆ ಫಿಶ್ ಟಿಕ್ಕಾ ಮಸಾಲ ಹಾಕಿ, ಫಿಶ್ ಟಿಕ್ಕಾ, ಫಿಶ್ ಫಿಂಗರ್ಸು, ಫಿಶ್ ಕ್ರೊಕೆಟ್ಸು ಅದೆಲ್ಲ ಮಾಡಿಬಿಟ್ಟು ತಯಾರಿ ಮಾಡಿ ಅದನ್ನು ವ್ಯಾಕ್ಯೂಮ್ ಪ್ಯಾಕ್ ಮಾಡಿ ಅದನ್ನು ಮಾರ್ತೇವೆ. ಪ್ರಿಸರ್ವೇಟಿವ್ ಫ್ರೀ, ಕೆಮಿಕಲ್ ಫ್ರೀ, ಆ್ಯಂಟಿಬಯೋಟಿಕ್ ಫ್ರೀ, ಈ ಥರ ನಮ್ಮ ಪ್ರಾಡಕ್ಟ್ಗಳು ನಮ್ಮ ಫಾರ್ಮಿಂದೇ ಒಂದು ಬರ್ತವೆ. ಸೊ ನಾವು ಎಂಡ್ ಟು ಎಂಡ್ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಯೋಚನೆ ಮಾಡಿಬಿಟ್ಟು ಅದನ್ನು ಡೆವಲಪ್ ಮಾಡಿದ್ವಿ. ಸೊ PMFME ಸ್ಕೀಮಲ್ಲಿ ವಿ ಡಿಡ್ ಅನದರ್ ಥಿಂಗ್, ವಿ ವಾಂಟೆಡ್ ಟು ಕಂಪ್ಲೀಟ್ ದ ಲೂಪ್. ಅಂದರೆ ನಾವು ಕ್ಲೀನ್ ಮಾಡುವಾಗ ನಮಗೆ ತುಂಬ ವೇಸ್ಟ್ ಸಿಗುತ್ತೆ, ಫಿಶ್ದು ತಲೆ, ಅದರದ್ದು ರೆಕ್ಕೆ, ಸಿಪ್ಪೆ, ಗಟ್ಟು ಅಲ್ಲ, ಅದನ್ನು ಹಾಗೆ ಬಿಸಾಕಿದ್ರೆ ದಟ್ ಇಸ್ ಆಲ್ಸೋ ವೇಸ್ಟ್. CIFT ಅಂತ ಒಂದು ಆರ್ಗನೈಸೇಷನ್ ಇದೆ, ಮತ್ತು SIBA ಅಂತ 2 ಆರ್ಗನೈಸೇಷನ್ ಇವೆ. ಸೊ ದೇ ಹ್ಯಾವ್ ಅ ಟೆಕ್ನಾಲಜಿ ಟು ಯೂಸ್ ಕನ್ವರ್ಟ್ ದಟ್ ಫಿಶ್ ವೇಸ್ಟ್ ಇಂಟು ಫಿಶ್ ಫರ್ಟಿಲೈಸರ್. ಸೊ ನಾವೀಗ ನಾವು ಅದನ್ನು ಸಹ ಫಿಶ್ ಫರ್ಟಿಲೈಸರ್ ಮಾಡಿ ಜಸ್ಟ್ ಗ್ರೋ ಅಂತ ಒಂದು ಬ್ರ್ಯಾಂಡಲ್ಲಿ ವಿ ಆರ್ ಸೆಲ್ಲಿಂಗ್ ದಟ್ ಫಿಶ್ ಫರ್ಟಿಲೈಸರ್. ನಾನೇ ಐ ಆಮ್ ದ ಬಿಗ್ಗೆಸ್ಟ್ ಬಯರ್. ನಮ್ಮ ಫಿಶ್ ಫರ್ಟಿಲೈಸರ್ಗೆ ನಾನೇ ನಮ್ಮ ತೋಟಕ್ಕೆ ಯೂಸ್ ಮಾಡೋಕ್ಕೆ ತುಂಬ ತೊಗೋತೀನಿ. ಬಟ್ ಆಸ್ ಫ್ರಮ್ ದ ಕಂಪ್ನಿ ಐ ಬೈ ಇಟ್ ಫಾರ್ ಮೈ ಸೆಲ್ಫ್. ಬಟ್ ವಿ ಸೆಲ್, ತುಂಬ ಫಾರ್ಮರ್ಸ್ ತಗೋತಾ ಇದ್ದಾರೆ. ಇಟ್ ಈಸ್ ಅ ವೆರಿ ರಿಚ್ ಪ್ರಾಡಕ್ಟ್. ಅಂದರೆ ನೈಟ್ರೋಜನ್, ಫಾಸ್ಫರಸ್ಸು, ಪೊಟ್ಯಾಶು, ಮೈಕ್ರೋನ್ಯೂಟ್ರಿಯೆಂಟ್ಸು, ಕ್ಯಾಲ್ಶಿಯಂ, ಮೆಗ್ನೀಷಿಯಮು, ಅದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಒಂದು ಅವೈಲೇಬಲ್ ಫಾರ್ಮಲ್ಲಿರುವಂತಹ ಒಂದು ನ್ಯೂಟ್ರಿಯೆಂಟ್. ಅದು ಜಸ್ಟ್ ಗ್ರೋ ಅಂತ ಹೇಳಿ ಅಂತ ಮಾಡ್ತೀವಿ, ನೀವು ಲಿಕ್ವಿಡ್ ಫಿಶ್ ಫರ್ಟಿಲೈಸರ್ ಅಂತೇಳಿ. ಸೊ ನಾವು ಅದರಲ್ಲಿ ಬರೀ ಮೀನು ವೇಸ್ಟ್ ಮಾತ್ರ ಮತ್ತೆ ಸತ್ತ ಮೀನು ಅಂತ ಸಿಗುತ್ತಲ್ಲ, ನಮ್ಮಲ್ಲಿ ಫಾರ್ಮಲ್ಲಿ ಎಲ್ಲ ಉಳ್ಕೊಳ್ಳಲ್ಲ, ಮೀನು ಸಾಯ್ತವೆ. ಮನ್ಸಿರವೈಲಿ ಒಂದೊಂದು ಬೆಳಿಗ್ಗೆ ನೋಡಿದರೆ 1-2-3 ಸತ್ತಿರ್ತವೆ. ದೇರ್ ಆರ್ ನೋ ರೀಸನ್ಸ್. ಅದಕ್ಕೆ ಕೋಲ್ಡ್ ಶಾಕ್ ಹಾಕಿರ್ಬೋದು, ಅಥವಾ ಫೀಡ್ ತಿಂದಿದ್ದು ಸಿಕ್ಕಾಕೊಂಡಿರ್ಬೋದು. ದೇರ್ ಆರ್ ಸೋ ಮೆನಿ ರೀಸನ್ಸ್. ಸಮ್ ಫಿಶ್ ಡೈ. ಅದನ್ನು ಈಗ ಸುಮ್ಮನೆ ಬಿಸಾಕಬಾರ್ದಲ್ಲ, ಅದನ್ನು ಈ ಫಿಶ್ ವೇಸ್ಟಿಗೆ ಅಂತ ಹೇಳಿ ಸಿಸ್ಟಮಿಗೆ ಪ್ರಾಸೆಸ್ ಇದೆ. ಆ ವೇಸ್ಟನ್ನು ಯು ಹ್ಯಾವ್ ಟು ಕ್ಲೀನ್, ಮತ್ತು ಅದನ್ನು ಆ್ಯಸಿಡ್ ಫಾರ್ಮಲೈಸೇಷನ್ ಅಂತ ಮಾಡ್ತೀವಿ. ಅದನ್ನು ಮಾಡಿ ಇಟ್ಟಾಗ ಫರ್ಮೆಂಟ್ ಮಾಡಿ ಅದರಿಂದ ರಸ ಬರುತ್ತೆ, ಎಲ್ಲ ಮೆಲ್ಟ್ ಆಗಿ ಒಂದು ಲಿಕ್ವಿಡ್ ಬರುತ್ತೆ. ಅದನ್ನು ನಾವು ಬಾಟಲ್ ಮಾಡಿ ಪ್ಯಾಕೇಜ್ ಮಾಡಿ ಯೂಸ್ ಮಾಡ್ತೀವಿ. ದ್ರವ ರೂಪದ ಗೊಬ್ಬರ, ವಾಸನೆ ಇಲ್ಲ, ಏನಿಲ್ಲ, ವೆರಿ ಈಸಿ ಟು ಯೂಸ್. ಅದನ್ನು ಯಾವ ರೀತಿ ಬಳಸ್ಬೋದು? ಸೊ ನಾವೀಗ ತೋಟಕ್ಕೆ ಈಗ ಏನಾದರೂ ಫರ್ಟಿಲೈಸರ್ ಸ್ಪ್ರೇ ಮಾಡ್ತೀವಲ್ಲ, ಸ್ಪ್ರೇ ಮಾಡುವಾಗ ಇದನ್ನು ಹಾಕಿ ಸ್ಪ್ರೇ ಮಾಡ್ತೀವಿ. ಯಾವ ಪ್ರಮಾಣದಲ್ಲಿ? 5 ml per ಲೀಟರ್. ವೆರಿ ಸ್ಟ್ರಾಂಗ್ ಕಾನ್ಸಂಟ್ರೇಟ್ ಇದು. ಸೊ 5 ml per ಲೀಟರ್ ಅಂತ ಹಾಕಿ ಮಾಡ್ತೀವಿ. ಮತ್ತು ಬುಡಕ್ಕೆ ಕೊಡುವಂತಹ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇದಲ್ಲ, ಅದಕ್ಕೂ ಹಾಕ್ಬಿಟ್ಟು ವಿ ಸೆಂಡ್ ಇಟ್ ಬೈ ಡ್ರಿಪ್ ಆರ್ ರೂಟ್. ಮನೆ ಗಾರ್ಡನ್ಗಳಿಗೆ ನಮ್ಮ ಮೈ ಮದರ್ ಆ್ಯಂಡ್ ವೈಫ್ ಆರ್ ವೆರಿ ಹ್ಯಾಪಿ. ಯಾಕೆಂತೇಳಿ ಅವ್ರಿಗೆ ಒಳ್ಳೆ ಗೊಬ್ಬರ ಸಿಕ್ಕಿದೆ ಗಾರ್ಡನಿಗೆ ಯೂಸ್ ಮಾಡೋಕ್ಕೆ. ಸೊ ಫ್ಲವರಿಂಗ್ ಚೆನ್ನಾಗಿ ಆಗ್ತಾ ಇದೆ, ಫ್ರೂಟ್ ಚೆನ್ನಾಗಿ ಆಗ್ತಾ ಇದೆ. ಸೊ ಅದೊಂದು. ಸೊ ನಾವು ನಾನೇನು ಹೇಳೋದು ಅಂತ ಹೇಳಿದ್ರೆ, ನಾವು ವಿ ಹ್ಯಾವ್ ಬಿಕಮ್ ಫುಲ್ ಸರ್ಕ್ಯುಲರ್ ಕಂಪನಿ. ಅಂದರೆ ಮೀನು ಮರಿಯಿಂದ ಹಿಡಿದು ಮೀನು ಪ್ರೊಡ್ಯೂಸ್ ಮಾಡಿ, ಮೀನು ಪ್ರಾಸೆಸ್ ಮಾಡಿ, ವೇಸ್ಟನ್ನು ಸಹ ಯೂಸ್ ಮಾಡುವಂತಹ ಒಂದು ಝೀರೋ ವೇಸ್ಟ್ ಕಂಪನಿ ಆಗಿದ್ದೀವಿ ನಾವೀಗ. ಈಗ ನೀವು ಕಾಫಿ ತೋಟ, ಕಾಳುಮೆಣಸು ಇದರಲ್ಲೂ ಬಳಸ್ತಿರ್ಬೋದು. ಹೌದು. ಅದರಲ್ಲಿ ಏನು ಬದಲಾವಣೆ ಕಂಡಿದ್ದೀರಿ ಇದನ್ನು ಬಳಸಿದ ಮೇಲೆ? ಡೆಫಿನೆಟ್ಲಿ ಐ ಹ್ಯಾವ್ ಸೀನ್ ಬೆಟರ್ ಇಂಪ್ರೂವ್ಮೆಂಟ್ ಇದೆ. ಅಂದರೆ ನಮ್ಮ ಮೆಣಸು ಈಲ್ಡಲ್ಲಾಗಲಿ. ಬಟ್ ನಾವು ಮೆಣಸಿಗೆ ವಿ ಡೂ ಸೋ ಮೆನಿ ಥಿಂಗ್ಸ್ ಅಲ್ಲ, ಒಂದು ಯೂನಿಟ್ ಆಗಿ ಅಂತ ಹೇಳಿ ನಾವು ಅದನ್ನು ಅಸರ್ಟೈನ್ ಮಾಡೋಕ್ಕೆ ಧೈರ್ಯ ಆಗಲಿಲ್ಲ. ಬರೀ ಅದನ್ನು ಒಂದು ಬ್ಲಾಕಿಗೆ ಹಾಕಿ ಯೂಸ್ ಮಾಡಿ ನೋಡುವ ಅಂತ ಹೇಳ್ಕೊಂಡು ಧೈರ್ಯ ಇಲ್ಲ. ಬಟ್ ನಾವು ಸೊ ಮೀನುಗಾರಿಕೆ ಫಾರ್ಮ್ ಇದೆಯಲ್ಲ ಈಗ ನಮ್ದೀಗ, ಐ ಲೈಕ್ ಟು ಆ್ಯಡ್ ಒನ್ ಥಿಂಗ್.
ಈ 2018 ನಾವು ವಿ ಸ್ಟಾರ್ಟೆಡ್ ಅಕ್ವಾಪಾನಿಕ್ಸ್ ಅಂತ ಹೈಡ್ರೋಪಾನಿಕ್ಸ್ ಸ್ಟಾರ್ಟ್ ಮಾಡಿದ್ದೇವೆ. ಈಗ ನಮ್ಮದೊಂದು ಫಾರ್ಮ್ ಇದೆ, ಅದರಲ್ಲಿ ಮೀನು ಬೆಳೀತಾ ಇದೆ. ಏನು ಮಾಡ್ಬೋದು ಅಂತ ಯೋಚನೆ ಮಾಡುವಾಗ ನಾವು ದಿಸ್ ಇಸ್ ಆಲ್ ಐ ಹ್ಯಾವ್ ಸೀನ್ ಆ್ಯಂಡ್ ಲರ್ನ್ಟ್ ಇನ್ ಯುರೋಪ್. ಅವರು ಹೈಡ್ರೋಪಾನಿಕ್ಸ್ ಅಂತ ಹೇಳಿ ಒಂದು ತಂತ್ರಜ್ಞಾನ ಇದೆ, ಒಂದು ಟೆಕ್ನಾಲಜಿ ಇದೆ. ಹೈಡ್ರೋಪಾನಿಕ್ಸ್ ಇಸ್ ವೈ ಯು ಗ್ರೋಯಿಂಗ್ ಪ್ಲಾಂಟ್ಸ್ ವಿತೌಟ್ ಸಾಯಿಲ್, ಬರೀ ನೀರಲ್ಲಿ ಗೊಬ್ಬರ ಹಾಕ್ಬಿಟ್ಟು ಅದರಲ್ಲಿ ಗಿಡ ಬೆಳೆಸುವಂತಹ ಒಂದು ಟೆಕ್ನಾಲಜಿ ಇದು. ಸೊ ನಮ್ಮಲ್ಲಿ ಈಗ ಕೆರೆ ಮೇಲೆ, ಟ್ಯಾಂಕ್ಸ್ ಮೇಲೆ ಜಾಗ ಖಾಲಿ ಇದೆಯಲ್ಲ, ಮೀನು ಬೆಳೀತಾ ಇದೆ, ಮೀನ್ ಮೇಲೆ ಜಾಗ ಖಾಲಿ ಇದೆಯಲ್ಲ, ಸೊ ಅದರಲ್ಲೆಲ್ಲ ಸ್ಟ್ಯಾಂಡ್ಸ್ ಮಾಡಿಬಿಟ್ಟು ಅದರಲ್ಲೆಲ್ಲ ಗಿಡಗಳು ಬೆಳೆಸ್ತಾ ಇದೀವಿ. ಯಾವ ಗಿಡಗಳು? ಸ್ಟ್ರಾಬೆರಿ ಮಾಡ್ತಾ ಇದೀವಿ, ಮತ್ತೆ ಸೊಪ್ಪು ಮಾಡ್ತಾ ಇದೀವಿ, ಲೈಕ್ ಲೆಟಸ್, ಸೆಲರಿ, ಬೊಕ್ಚಾಯ್, ಪಾಲಕ್, ಕೇಲ್, ಬೆಸೆಲ್, ಸ್ವಿಸ್ ಚಾರ್ಡ್, ಇಂಗ್ಲೀಷ್ ಕ್ಯೂಕಂಬರ್ಸ್ ಮಾಡ್ತೀವಿ, ಚೆರಿ ಟೊಮ್ಯಾಟೊ ಮಾಡ್ತೀವಿ, ಜುಕೀನಿ ಅಂತ ಬೆಳೆಸ್ತೀವಿ. ಬೇರೆ ಬೇರೆ ಸಿಸ್ಟಮ್ಗಳಿದ್ದಾವೆ. ಬಟ್ ಇವೆಲ್ಲ ರೀಸರ್ಕ್ಯುಲೇಟರಿ ಸಿಸ್ಟಮ್ಸ್, ಅಂದರೆ ವಾಟರ್ ಯೂಸೇಜ್ನ ಮಿನಿಮೈಸ್ ಮಾಡಿ ಇರೋ ನೀರನ್ನು ಸುತ್ತಾಡಿಸ್ಕೊಂಡು 95% ಅಷ್ಟು ವಾಟರ್ ಯೂಸ್ ಆಗುವಂಗೆ ನೋಡ್ಕೊಂಡು ಮಾಡ್ತೀವಿ. ಬರೀ ನೀರಲ್ಲೇ ಬೆಳೆಯೋದು. ಹೌದಾ? ಥರ ಸರ್ಟನ್ ಇದೆ, ಅದರಲ್ಲಿ ಸ್ವಲ್ಪ ಟೆಕ್ನಾಲಜಿ ಇದೆ ಅದರಲ್ಲಿ. ಬಟ್ ತುಂಬ ಸುಲಭದಲ್ಲಿ ಬೆಳೆಸುವಂತಹ ಒಂದು, ಮತ್ತೆ ಒಂದೇ ಜಾಗದಲ್ಲಿ ತುಂಬ ಗಿಡ ಬೆಳೆಸುವಂತಹ ಒಂದು ಟೆಕ್ನಾಲಜಿ ಇದು. ಓಕೆ. ಇದಕ್ಕೆ ಒಂದು ಪಾಲಿ ಹೌಸ್ ಮಾಡ್ಕೊಂಡಿದ್ದೇವೆ. ಸೊ ಕೆಳಗಡೆ ಮೀನಿದೆ, ಅದ್ರ ಮೇಲೆ ಗಿಡಗಳು ಬೆಳೀತಾ ಇದ್ದೇವೆ. ಭಾಳ ಚೆನ್ನಾಗಿದೆ. ಅಂದರೆ ಈಗ ಸಂಪೂರ್ಣವಾಗಿ ನೀರು ಏನಿದೆ ಕೆರೆನಲ್ಲಿ ಯೂಸ್ ಮಾಡೋಷ್ಟು ಅದೇ ನೀರನ್ನೇ ತಾವು ರೀಸರ್ಕ್ಯುಲೇಟ್ ಮಾಡೋದು. ರೀಸರ್ಕ್ಯುಲೇಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಆ ನೀರಿನಲ್ಲಿರುವಂತಹ ತ್ಯಾಜ್ಯ ಏನಿದೆಯೋ ಅದೇ ಗೊಬ್ಬರ, ದಟ್ ಇಸ್ ಅಕ್ವಾಪಾನಿಕ್ಸ್. ಅದು ಮಾಡ್ತಾ ಇದ್ದೀವಿ. ಬಟ್ ನಾವು ಮಾಡೋಷ್ಟು ಗಿಡಕ್ಕೆ ಅದು ಸಾಲದು ಅಂತ ಹೇಳ್ಕೊಂಡು ಅದನ್ನು ಈಗ ಸ್ವಲ್ಪ ಹೈಡ್ರೋಪಾನಿಕ್ಸ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಗೊಬ್ಬರ ಹಾಕ್ಬಿಟ್ಟು ಮಾಡ್ತಾ ಇದ್ದೀರಿ. ಓಕೆ. ಅದನ್ನ ಮಾರಕ್ಕೆ ಏನು ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ಎಲ್ಲ ಲೋಕಲ್ ಆಗಿ ಮಾಡ್ತಾ ಇದ್ದೀವಿ, ಕೊಡಗಿನಲ್ಲಿ ಮಾಡ್ತಾ ಇದ್ದೀವಿ. ನಾವೀಗ ಮೈಸೂರಿಗೆ ಬರಬೇಕು. ವಿ ಆರ್ ಲುಕಿಂಗ್ ಎಟ್ ಪ್ರಾಪರ್ ಮಾರ್ಕೆಟಿಂಗ್ ಚಾನಲ್ಲು ನೋಡ್ಕೊಂಡು ಮಾಡಬೇಕು ಅಂತ. ಬಟ್ ಆಸ್ ಆಫ್ ನಾವು ಈಗ ಎಲ್ಲ ಮೆಟೀರಿಯಲ್ ನಾವೇನಾದ್ರು ಪ್ರೊಡ್ಯೂಸ್ ಮಾಡ್ತೀವಿ, ಕೊಡಗು ಮಾತ್ರ. ಶ್ಯಾಮ್ ಅವರೇ, ಮೀನಿನ ಒಂದಷ್ಟು ಉತ್ಪನ್ನಗಳು ಹೇಳಿದ್ರಿ, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್, ಅದು ಇನ್ನೊಂದ್ಸರಿ ಹೇಳ್ಬೋದಾ? ಫಿಶ್ ಟಿಕ್ಕಾ, ಫಿಶ್ ಫಿಂಗರ್ಸು, ಮತ್ತೆ ಫಿಶ್ ಮತ್ತೆ ಪ್ರಾನ್ ಕ್ರೊಕೆಟ್ಸ್ ಅಂತ ಮಾಡ್ತೀವಿ. ಇವು 3 ಮಾಡಿದೀವಿ. ಸೀಗಡಿನೂ ಮಾಡ್ತಾ ಇದ್ದೀರಾ? ಸೀಗಡಿ ಬೆಳೆಸ್ತಾ ಇಲ್ಲ ಸರ್, ಬಟ್ ನಾವು ಸೀಗಡಿ ನನ್ನ ಕ್ಲಾಸ್ಮೇಟ್ಸ್ ಅವರು ಸುಮಾರು ಜನ ಮಾಡ್ತಾರೆ. ನಾವು ಈ ಸೋರ್ಸ್ ಫ್ರಮ್ ದೆಮ್. ಬಿಕಾಸ್ ನಾವು ಮಾರುವಾಗ ನಮ್ದೇ ಆದಂಥ ಒಂದು ಸ್ಟಾಲ್ ಇದೆ, ಈಗ ಶಾಪ್ ಇದೆ. ಎಲ್ಲಿ? ಸಿದ್ದಾಪುರದಲ್ಲಿ ಒಂದು ಶಾಪ್ ಇದೆ, ಜಸ್ಟ್ ಮೀನ್ ಅಂತ ಶಾಪ್ ಇದೆ. ಅದರಲ್ಲಿ 3-4 ಐಟಮ್ ಇಟ್ಕೊಂಡು ಶಾಪ್ ಮಾಡ್ಸೋಕ್ಕಾಗಲ್ಲ. ಸೊ ನಾವೀಗ ಫಿಶ್ ಪಿಕಲ್ ಮಾಡ್ತಾ ಇದೀವಿ. ಮೀನು ಉಪ್ಪಿನಕಾಯಿ, ಪ್ರಾನ್ ಉಪ್ಪಿನಕಾಯಿ, ಮತ್ತೆ ಡ್ರೈ ಫಿಶ್ ಪಿಕಲ್ ಮಾಡ್ತೀವಿ. ಹಾಗೆ ಮತ್ತೆ ಲೋಕಲ್ ಮಹಿಳೆಯರು ಸ್ವಲ್ಪ ಮಾಡುವಂತಹ ಪದಾರ್ಥಗಳು, ಜ್ಯೂಸು, ಜಾಮ್, ಜೆಲ್ಲಿ. ಮೀನಿಂದಲ್ಲ ಬಟ್ ಬೇರೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಏನಿದೆಯೋ ಅದನ್ನೆಲ್ಲ ನಾವೀಗ ನಮ್ಮ ಶಾಪಲ್ಲಿ ಮಾರ್ತಾ ಇದ್ದೀವಿ. ಅಲ್ಲ, ಈಗ ಫಿಶ್ ಟಿಕ್ಕಾ ಮತ್ತೆ ಇವೆಲ್ಲ ಒಂದ್ಸರಿ ಮಾಡಿದ್ಮೇಲೆ ಅದರ ಏನು 2 months ಶೆಲ್ಫ್ ಲೈಫ್. ಬಟ್ ಅದನ್ನ ಫ್ರೀಸರ್ ಅಲ್ಲಿ ಇಡಬೇಕು. ನಾವು ವಿ ಯೂಸ್ ಅ ಟೆಕ್ನಾಲಜಿ ಕಾಲ್ಡ್ ಕ್ವಿಕ್ ಫ್ರೀಸಿಂಗ್. ಅಂದರೆ ಕಂಪನಿಗಳು IQF ಅಂತ ಮಾಡ್ತಾರೆ, ಇಂಡಿವಿಜುವಲ್ ಕ್ವಿಕ್ ಫ್ರೋಸನ್ ಪ್ರಾಡಕ್ಟ್ ಅಂತ ಮಾಡ್ತಾರೆ. ಬಟ್ ದಟ್ಸ್ ಅ ವೆರಿ ಬಿಗ್ ಮಿಷನ್. ನಮ್ಮ ಸ್ಮಾಲ್ ಸ್ಕೇಲಿಗೆ ಅದಾಗಲ್ಲ. ನಾವು ಪ್ಲೇಟ್ ಫ್ರೀಸರ್ ಇಟ್ಕೊಂಡಿರ್ತಿದ್ದೀವಿ. ಪಾಯಿಂಟ್ ಹಿಯರ್ ಇಸ್, ಒಂದು ಪ್ರಾಡಕ್ಟನ್ನು -36 ಡಿಗ್ರೀಸಿಗೆ ಆದಷ್ಟು ಬೇಗ ತೊಗೊಂಡು ಹೋದಾಗ ಅದು ಕೋರ್ವರೆಗೆ ಫ್ರೀಸ್ ಆಗುತ್ತೆ ವಿತೌಟ್ ಫಾರ್ಮಿಂಗ್ ಅನ್ ಐಸ್ ಪಾರ್ಟಿಕಲ್ ಆಗದಾಗೆ. ಮತ್ತು ಅದನ್ನು ತೆಗೆದು ನಾವು ವ್ಯಾಕ್ಯೂಮ್ ಪ್ಯಾಕ್ ಮಾಡಿಬಿಟ್ಟು ನಮ್ಮ -18 ಡಿಗ್ರಿ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟರೆ ಈಸಿಲಿ 2 months ಅದಕ್ಕೆ ಏನೂ ಆಗಲ್ಲ ಪ್ರಾಡಕ್ಟು. ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಸೊ ಆ ಕೋಲ್ಡ್ ಚೈನ್ ಇಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ. 2 months ಆ ಪ್ರಾಡಕ್ಟ್ ಯೂಸ್ ಆಗಿಬಿಡುತ್ತೆ. ಸೊ ನಾವು ನೋಡಿಕೊಂಡು ಎಷ್ಟೆಷ್ಟು ಬ್ಯಾಚ್ ಬೇಕು, ಹೇಗೆ ಮಾರೋಕ್ಕಾಗುತ್ತೆ, ಎಷ್ಟು ಡಿಮಾಂಡ್ ಇದೆ ನೋಡ್ಬಿಟ್ಟು ವಿ ಮೇಕ್ ದಿಸ್ ಪ್ರಾಡಕ್ಟ್ಸ್. ಅಂದರೆ ಎಲ್ಲದನ್ನೂ ಕೂಡ ನಿಮ್ಮ ಫಾರ್ಮಲ್ಲೇ ಮಾಡ್ತಾ ಇದ್ದೀವಿ. ಹೌದು, ಎಲ್ಲ ನಮ್ಮ ಫಾರ್ಮಲ್ಲೇ ಮಾಡ್ತಾ ಇದ್ದೀವಿ. ಓಕೆ. ಅಂದ್ರೆ ಈಗ ಬೆಳೆದ ಮೀನನ್ನ ತಾವು ನಿಮ್ಮ ಜಮೀನಲ್ಲೂ ಸಾಕ್ತಾ ಇದ್ದೀರಿ? ನಾವು ಸಾಕ್ತಾ ಇದೀವಿ, ನಾವು ಬೆಳೆಸ್ತಾ ಇದೀವಿ. ಮರಿ ಅಲ್ಲದೆ ಮೀನು ಸಾಕ್ತಾ ಇದೀವಿ. ಹೌದು, ನಮಗೆ ಮಾರಕ್ಕೆ ಬೇಕಲ್ಲ. ಒಟ್ಟು ಎಷ್ಟು ಕೊಳ ಇದೆ ತಮಗೆ? ಕೊಳ ಲೆಕ್ಕ ಅಂತ ಬರಲ್ಲ, ಬಿಕಾಸ್ ಇಟ್ ಇಸ್ ಇಂಟೆನ್ಸಿವ್ ಟ್ಯಾಂಕ್ ಅಲ್ಲ.
ಟೋಟಲ್ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಹೇಳ್ತೀವಿ, ವಿ ಪ್ರೊಡ್ಯೂಸ್ ಅಬೌಟ್ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ 10 tons ಇದೆ. ಬಟ್ ನಮಗೆ ಅಷ್ಟು ಮಾರಕ್ಕಾಗಲ್ಲ ಅಂತ ಹೇಳ್ಕೊಂಡು 5 tons ತಿಲಾಪಿಯಾ ಪ್ರೊಡಕ್ಷನ್ ಮಾಡ್ತೀವಿ. ಮತ್ತೆ ಏನು ತಿಲಾಪಿಯಾ ಅಥವಾ ಇಲ್ಲ ವರ್ಷಕ್ಕೆ 5 ton ಅಷ್ಟು ನಮ್ಮ ಟ್ಯಾಂಕ್, ನಮ್ಮ ಫಾರ್ಮ್ ಕೆಪಾಸಿಟಿ. ಬಿಕಾಸ್ ನಾವು ವಿ ವಾಂಟ್, ಇದರಲ್ಲಿ ಹೇಳ್ತಾರೆ ಡೈರೆಕ್ಟ್ ಟು ಕಸ್ಟಮರ್ ಅಂತ ಹೇಳಿ. ನಾವು ವಿ ಡೋಂಟ್ ಡೂ ಡೈರೆಕ್ಟ್ ಟು ಬಿಸ್ನೆಸ್, ಅಂದರೆ ಓಪನ್ ಮಾರ್ಕೆಟಲ್ಲಿ ನಾವು ಮಾರಲ್ಲ, ನಾವು ಕನ್ಸ್ಯೂಮರಿಗೆ ಡೈರೆಕ್ಟ್ ಮಾರೋದು. ಸೊ ನಮ್ಮಲ್ಲಿ ಆ ಕೆಪಾಸಿಟಿ ಅಷ್ಟೇ ಇರೋದು. ಕೊಡಗಿನಲ್ಲಿ ಅಷ್ಟು ಇನ್ನು ಇದಕ್ಕಿಂತ ಜಾಸ್ತಿ ಬೆಳೆಸಿ ನಾವು ಮಾರಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನಾವು ಅಷ್ಟೇ ಪ್ರೊಡಕ್ಷನ್ ಮಾಡ್ತಾಯಿದ್ವಿ. ಬಟ್ 5 ton ಅಲ್ಲದೆ ನಾವೀಗ ಒಂದು ಕಪಲ್ ಆಫ್ ಫಾರ್ಮರ್ಸ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಅವರು ಮೀನು ಬೆಳೆಸಿದ್ನ ನಾವು ತಗೋತಾ ಇದೀವಿ. ಅವ್ರು ನಮ್ಮ ಹತ್ರ ಮರಿ ತಗೋತಾರೆ, ಫೀಡ್ ತಗೋತಾರೆ, ಬೆಳೆಸ್ತಾರೆ, ವಾಪಸ್ ನಮಗೆ ಮಾರ್ತಾರೆ. ಆ ಟೈಅಪ್ಪು ಒಂದು ಸ್ವಲ್ಪ ಫಾರ್ಮರ್ಸ್ ಜೊತೆ ಮಾಡ್ಕೊಂಡಿದ್ದೀವಿ. ತಿಲಾಪಿಯಾ ಬೆಳೆಸ್ತಾರೆ, ಆರ್ನಮೆಂಟಲ್ ಫಿಶ್ ಬೆಳೆಸ್ತಾರೆ, ಕೊಯ್ಕಾಪ್, ಜಾಪನೀಸ್ ಕೊಯ್ಕಾಪ್, ಮತ್ತು ಇದು ಈಗ ಮರಲ್ ಈಸ್ ಅ ವೆರಿ ಗುಡ್ ಫಿಶ್, ಹೈ ವ್ಯಾಲ್ಯೂ ಫಿಶು. ಅದನ್ನ ಸಹ ನಾವೀಗ ಪ್ರಮೋಟ್ ಮಾಡ್ತಾ ಇದ್ವಿ. ಮರಲ್ ಮರಿ ಕೊಡ್ತಾ ಇದ್ದೀವಿ, ಮರಲ್ ಮಾರುಕಟ್ಟೆ ಸಹ ಮಾಡ್ತಾ ಇದ್ದೀವಿ. ಪ್ರೊಡಕ್ಷನ್ ಇನ್ನು ನಾವು ಇಳ್ದಿಲ್ಲ. ವಿ ವಿಲ್ ಸ್ಟಾರ್ಟ್ ದಿಸ್ ಇಯರ್. ಆತ್ಮೀಯ ಕೇಳುಗರೆ, ಫೆಬ್ರವರಿ 16ರಂದು ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ನವೋದ್ಯಮಗಳ ಕುರಿತಾದ 1 ದಿನದ ವಿಚಾರ ಸಂಕಿರಣವನ್ನು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ, ಮೂರೊತ್ತುದವರ ಸುರಿಸಿ ಬೆಳೆಯನ್ನು ಪಡೆಯೋಣ. ಮೊದಲು ನೋಂದಾಯಿಸಿದ 100 ರೈತರಿಗೆ ಮಾತ್ರ ಪ್ರವೇಶ. ನೀವು ನಿಮ್ಮ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ನೀಡಿ ನೋಂದಾಯಿಸಿಕೊಳ್ಳಬಹುದು. ಸ್ವಾಗತ ಸುಸ್ವಾಗತ. ನಿಲಯ ನಿರ್ದೇಶಕರು, ಕೃಷಿರಂಗ ವಿಭಾಗ, ಆಕಾಶವಾಣಿ ಮೈಸೂರು. ಇಲ್ಲಿಗೆ ಪತ್ರ ಬರೆಯಿರಿ ಅಥವಾ fmarmysore@gmail.com, fmarmysore@gmail.com ಇಲ್ಲಿಗೆ ಮೇಲ್ ಕಳುಹಿಸಿ. ಅಥವಾ 9480056960 ಇಲ್ಲಿಗೆ ವಾಟ್ಸ್ಆಪ್ ಸಂದೇಶ ಕಳಿಸಿ. ರೈತಾಪಿ ಜನರೇ ನಾಡಿನ ಒಡೆಯರು, ಅವರಾಸೆ ಕನಸೇ ಜೀವಂತ ಉಸಿರು. ನೆನಪಿಡಿ, ರೈತರಿಗೆ ಮಾತ್ರ ಅವಕಾಶ. ನೇಗಿಲ ನೆಂಟಗೆ ತಾಯಂದಿರಿಬ್ಬರು, ಹೆತ್ತಮ್ಮ ಒಬ್ಬಳು, ಭೂತಾಯಿ ಒಬ್ಬಳು. ಮೊದಲು ನೋಂದಾಯಿಸಿ. ಫೆಬ್ರವರಿ 16ರ ರೇಡಿಯೋ ಕಿಸಾನ್ ದಿನದ ಕಾರ್ಯಾಗಾರದಲ್ಲಿ ಭಾಗವಹಿಸಿ. ಈಗ ಆರ್ನಮೆಂಟಲ್ ಫಿಶ್ ಬಗ್ಗೆ ಒಂದಷ್ಟು ಹೇಳಿ. ಅಲಂಕಾರಿಕ ಮೀನು ಮಾರುಕಟ್ಟೆ ತುಂಬ ದೊಡ್ಡ ಮಾರುಕಟ್ಟೆ. ಅದು ಇಟ್ ಇಸ್ $1 billion ಇಂಡಸ್ಟ್ರಿ. ಸಿಂಗಾಪುರ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ಆರ್ನಮೆಂಟಲ್ ಫಿಶ್. ಅದು ಎಷ್ಟು ಟೈನಿ ಕಂಟ್ರಿ, ಅವರು ಎಷ್ಟು ಮಾರ್ತಾರೆ ಅಂತ ಹೇಳಿದರೆ. ಬಟ್ ನಾವು ದಟ್ಸ್ ಐ ಥಿಂಕ್ ನಮ್ಮ PM ಅವರು ಅದನ್ನ ರೆಕಗ್ನೈಸ್ ಮಾಡಿದ್ದಾರೆ, ಈ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಹೇಳಿ. ಸೊ ಅವರು NFDB ಮೂಲಕ, ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ನ್ಯಾಷನಲ್ ಬಾಡಿ ಇದೆ, ಅವ್ರ ಮೂಲಕ ತುಂಬ ಪ್ರಮೋಟ್ ಮಾಡ್ತಾರೆ ಆರ್ನಮೆಂಟಲ್ ಫಿಶ್ ಇಂಡಸ್ಟ್ರಿನ, ಆರ್ನಮೆಂಟಲ್ ಫಿಶ್ ಫಾರ್ಮಿಂಗ್ನ ತುಂಬ ಪ್ರಮೋಟ್ ಮಾಡ್ತಾಯಿದ್ದಾರೆ. ಪ್ಲಸ್ ಮಾರ್ಕೆಟಿಂಗ್ ಸಹ ತುಂಬ ಡೆವಲಪ್ ಮಾಡ್ತಾಯಿದ್ದಾರೆ. ನಾವು ಅಕ್ವಾಟಿಕ್ ಬಯೋಸಿಸ್ಟಮ್ಸ್ ಹೇಳುವಂಥ ಒಂದು ಕಂಪನಿ ಮ್ಯಾಂಗ್ಳೂರ್, ಅವರು ದೇ ಹ್ಯಾವ್ ರೀಚ್ಡ್ ಟು ಅ ವೆರಿ ನೈಸ್ ಬಿಗ್ ಸ್ಟೇಜ್. ಅವರು ತುಂಬ ತಳಿ ಮೀನುಗಳನ್ನು ಮಾರ್ತಾರೆ. ಟೆಟ್ರಾಸು, ನಿಯಾನ್ ಟೆಟ್ರಾಸು, AC ಚೇಂಬರ್ ಎಲ್ಲ ಮಾಡಿಬಿಟ್ಟು ಬೆಳೆಸ್ತಾರೆ. ಏಂಜಲ್ ಫಿಶ್ಶು, ಮತ್ತು ಗಪ್ಪಿ, ಪ್ಲಾಟಿ, ಮಾಲಿ, ಸ್ವೋಟ್ ಟೇಲು ಇವೆಲ್ಲ ಮಾರ್ತಾರೆ. ಪ್ಲಸ್ ಮನಿ ಟೈಪ್ಸ್ ಆಫ್ ಗೋಲ್ಡ್ ಫಿಶ್, ಮೆನಿ ಟೈಪ್ಸ್ ಆಫ್ ಇದು ಮಾಡ್ತಾರೆ. ಸೊ ನಾವು ಅವ್ರ ಹತ್ರ ಟೈಅಪ್ ಏನಂತ ಹೇಳಿದ್ರೆ, ನೀವು ನಮಗೆ ಬ್ರೀಡ್ ಮಾಡಿಬಿಟ್ಟು ಜಾಪನೀಸ್ ಕೊಯ್ಕಾಪ್ ಮರಿ ಕೊಡಿ, ನಾವು ಅದನ್ನು ಬೆಳೆಸಿ ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳ್ಕೊಂಡು ನಾವು ಎಷ್ಟು ದಿವಸ ಬೆಳೆಸೋದು ನೀವು ಇಲ್ಲಿ? ನಮ್ಮಲ್ಲಿ ಒಂದು ಆಲ್ಮೋಸ್ಟ್ 5 to 6 months ಬೆಳೆಸ್ತೀವಿ ಪ್ರತಿ ಇದನ್ನು. ಸೊ ನಾವು ಸ್ಟೇಜಸಲ್ಲಿ ಬೆಳೆಸ್ತೀವಿ. ಈಗ ಈ ತಿಂಗಳು 2 ಟ್ಯಾಂಕ್ ಇದ್ದರೆ, ನೆಕ್ಸ್ಟ್ ಮಂತ್ ಇಸ್ another 2 tanks, ನೆಕ್ಸ್ಟ್ ಮಂತ್ another 2 tanks. ಸೊ ತಿಂಗಳು ಅವರಿಗೆ 1,000-2,000 ಮೀನನ್ನು ಬೆಳೆಸಿ ಕಳಿಸ್ಬಿಡ್ತೇವೆ. ನಾವು ಸಾರ್ಟ್ ಮಾಡಿ, ಸೈಜ್ ಗ್ರೇಡ್ ಮಾಡಿ ಕಳಿಸ್ತೇವೆ. ಓಕೆ. ಅಲ್ಲ, ಈ ಸಾಕಾಣಿಕೆ ತಾಂತ್ರಿಕತೆಗಳಲ್ಲಿ ಏನು ಬದಲಾವಣೆ ಮಾಡ್ಕೊಂಡಿದ್ದೀರಿ? ಅದೇ ಈಗ ಇಂಟೆನ್ಸಿವ್ ಫಿಶ್ ಫಾರ್ಮಿಂಗ್ ಅಂತ ಹೇಳಿದ್ದೇವೆ ಸರ್. ನಮ್ಮ MP ಟ್ಯಾಂಕ್ಗಳನ್ನು ಬಿಲ್ಟ್ ಇಟ್ ಇನ್ ಸಚ್ ಅ ವೇ ದಟ್ ಪ್ರತಿ ಟ್ಯಾಂಕಲ್ಲಿ ಒಂದು 30 ಅಡಿ by 8 ಅಡಿ ಟ್ಯಾಂಕಲ್ಲಿ 800 ಮೀನು ಸಾಕ್ತೀವಿ ನಾವು, ಆರ್ನಮೆಂಟಲ್ ಫಿಶ್. ಆ ಥರ ತುಂಬ ಟ್ಯಾಂಕ್ಸ್ಗಳಿದ್ದಾವೆ. ಬ್ಯಾಚ್ ವೈಸ್ ನಾವು ಮಾಡಿಕೊಂಡು ರೀಸರ್ಕ್ಯುಲೇಷನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಕಾಫಿ ತೋಟದಲ್ಲಿರುವಂತಹ ಸ್ವಾಭಾವಿಕ ಕೊಳದಲ್ಲಿ ತಾವೇನು ಪ್ರಯತ್ನ ಮಾಡಿಲ್ಲ? ಇಲ್ಲ,
ಅದರಲ್ಲಿ ಒಂದು ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿದ್ದೇವೆ ನಾವು, ಕೇಜ್ ಕಲ್ಚರ್ ಅಂತ ಹೇಳಿ. ಯೂಶ್ವಲಿ ಈಗ ಕೇಜ್ ಕಲ್ಚರ್ ಅಂತ ಹೇಳಿದ್ರೆ ನಿಮಗೆ ಬ್ಯಾಕ್ ವಾಟರ್ ಅಲ್ಲಿ ಇದೆ, ಸಮುದ್ರದಲ್ಲಿದೆ ಅಂತ ಹೇಳ್ತೀವಲ್ಲ, ಅವೆಲ್ಲ ಸ್ವಲ್ಪ ದೊಡ್ಡದು ಬೋಟ್ ಗೀಟೆಲ್ಲ. ದ ಕ್ಯಾಪಿಟಲ್ ಅವ್ರದ್ದು ಟೆಕ್ನಾಲಜಿ ಇಸ್ ಡಿಫ್ರೆಂಟ್. ಬಟ್ ಆಸ್ ಅ ಫಾರ್ಮರ್ ನನ್ನಲ್ಲಿ ಒಂದು ಕೆರೆ ಇದೆ, 100x100 ಕೆರೆ ಇದೆ ಅಂತ ಇಟ್ಕೊಂಡ್ರೆ ಅದರಲ್ಲಿ ಏನು ಮಾಡ್ಬೋದು? ಒಂದು ಮೀನು ಬಿಡ್ಬೋದು, ಇನ್ನೊಂದು ಈಗ ಟ್ಯಾಂಕ್ಸ್ ಆರ್ ಆಲ್ರೆಡಿ 20 ಅಡಿ ಆಳ ಇದ್ದಾವೆ. 20 ಅಡಿ ಆಳ ಇದ್ದಂಥ ಕೆರೆಗಳಲ್ಲೆಲ್ಲ ಈ ಕೇಜು ನಾವು ಸಿಂಪಲ್ ಕೇಜ್ ಡೆವಲಪ್ ಮಾಡಿದ್ದೀವಿ, ಡಿಸೈನ್ ಮಾಡಿದ್ದೀವಿ. ಪಂಜರ ಏನಿಲ್ಲ, PVC ಫ್ರೇಮು, ಅದಕ್ಕೆ ನೈಲಾನ್ ಮೆಶ್, ಅದನ್ನು ಫ್ಲೋಟ್ ಮಾಡಿಸ್ತೇವೆ. ಆ ಕೇಜಲ್ಲಿ ನಾವು ತಿಲಾಪಿಯ ಬೆಳೆಸ್ತಾ ಇದ್ವಿ. ಈಸಿ ಟು ಗ್ರೋ. ಏನು ಅಡ್ವಾಂಟೇಜು? ಒಂದು, ಅದು ಆ ಒಳ್ಳೆ ಕೆರೆ ನೀರಲ್ಲಿದೆ, ಸೊ ನೀರು ಎಕ್ಸ್ಚೇಂಜ್ ಆಗ್ತಾ ಇದೆ, ನೀರು ಬದಲಾವಣೆ ಆಗ್ತಾ ಇದೆ ಒಳಗೆ. ಈ ಮೀನು ಮರಿ ನಾವು ಅದನ್ನು ಒಂದು 10 ಗ್ರಾಮ್ ಮಾಡಿ ಕೊಡ್ತೇವೆ ಅವರಿಗೆ, ಫಾರ್ಮರ್ಸಿಗೆ. ಅವರು ಅದನ್ನು ಒಂದು 200, 250, 300 ಗ್ರಾಮ್ ಮಾಡಿ ನಮಗೆ ವಾಪಸ್ ಮಾರ್ತಾರೆ. ಸೊ ಆ ಕೇಜ್ ಒಳಗೇ ಬಿಡ್ತಾರೆ. ಏನು ಪ್ರೆಡೇಟರ್ಸ್ ಬರಲ್ಲ, ಪಕ್ಷಿಗಳು ಬರಲ್ಲ, ಹಾವು ಬರಲ್ಲ, ಬೇರೇನು ಒಳಗೆ ಬರಲ್ಲ. ಸೊ ದ ಫಿಶ್ ಆರ್ ಸೇಫ್. ಮತ್ತು ಅದಕ್ಕೆ ಫೀಡ್ ಹಾಕ್ಬೋದು. ಸೊ ಎಲ್ಲ ಮೀನು ಅಲ್ಲೇ ತಿಂದು ಬೆಳೀತಾ ಇರ್ತವೆ. ಒಂದು ಏರ್ ಸ್ಟೋರ್ ಅಂತ ಕೊಡ್ತೀವಿ, ಸೊ ನೀರು ಎಕ್ಸ್ಚೇಂಜ್ ಆಗ್ತಾ ಇದೆ, ಎಲ್ಲ ಫಿಶ್ದು ವೇಸ್ಟ್ ಎಲ್ಲ, ತ್ಯಾಜ್ಯ ಎಲ್ಲ ಕೆಳಗೆ ಹೋಗ್ತಾ ಇದೆ. ಮೀನು ಆ ಕೇಜಲ್ಲಿ ಸೇಫ್, ಕ್ಲೀನ್ ಮತ್ತು ಒಂದೇ ಜಾಗದಲ್ಲಿದೆ. ಸೊ ನಾವು ಹಿಡಿಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ನೀರು ಖಾಲಿ ಮಾಡಿ ಎಲ್ಲರನ್ನ ಕರೆದು ನೆಟ್ಟೆಲ್ಲ ಹಾಕಿ ಹಿಡಿಯಂಗಿಲ್ಲ. ಈ ಸುಮ್ಮನೆ ಈ ಕೇಜ್ನ ಸೈಡಿಗೆ ತಗೊಂಬರೋದು, ಅದನ್ನು ಸಣ್ಣದಾಗಿ ಎತ್ತೋದು ಒಂದು ಸೈಡಿಗೆ, ಅದರಿಂದ ಗೋಚಿ ಬಿಡೋದು ಅಷ್ಟೇ. ಬಹಳ ಸುಲಭ. ಪ್ಲಸ್ ಈ ಕೇಜಲ್ಲಿ ಯೂಶ್ವಲಿ ನಾವು ಈಗ ಮೀನು ಬೆಳೆಸುವಾಗ ಹೇಳ್ತೀವಲ್ಲ, 1 ಸ್ಕ್ವೇರ್ ಮೀಟ್ರಿಗೆ 1 ಮೀನು ಅಂತೇಳಿ, ಇದರಲ್ಲಿ 100 ಫಿಶ್ ಪರ್ ಸ್ಕ್ವೇರ್ ಮೀಟರ್ ಬಿಡ್ಬೋದು. 100ರಷ್ಟು ಜಾಸ್ತಿ ಮೀನು ಒಂದು ಯೂನಿಟ್ ಏರಿಯಾದಲ್ಲಿ. ಕೇಜ್ಗೆ ಅಂದಾಜು ಎಷ್ಟು ಧಾರಣೆ ಆಗ್ಬೋದು? ಕೇಜಿಗೆ ಎಷ್ಟು ಸರ್? ಒಂದು 20 ಅಡಿ ಬೈ 20 ಅಡಿ ಕೇಜಿಗೆ 50,000 ರೂಪಾಯಿ ಆಗುತ್ತೆ. ಅದರಲ್ಲಿ ನೀವು ಅಂದಾಜು 600 kg ಮೀನು ತೆಗಿಬೋದು. 600 kgs ಆಫ್ ಫಿಶ್ ಯು ಕ್ಯಾನ್ ಟೇಕ್ ವರ್ಷಕ್ಕೆ. 600 kg ಒಂದು ಕೇಜಲ್ಲಿ, 20x20 1 ಕೇಜಲ್ಲಿ 600 kg ಮೀನು ತೆಗಿಬೋದು. ಈಗ ನಮ್ಮ ಭಾಗದಲ್ಲಿ ಕೆರೆಗಳಿದೆಯಲ್ಲ, ಹೌದು ಸರ್, ಅದರಲ್ಲೂ ಮಾಡ್ಬೋದು, ಎಲ್ಲದರಲ್ಲೂ ಮಾಡ್ಬೋದು. ಇಟ್ಸ್ ಫೈನಲಿ ಅ ವಾಟರ್ ಬಾಡಿ. ಪ್ಲಸ್ ಈ ಅಡ್ವಾಂಟೇಜ್ ಆಫ್ ನಿಮ್ಮ ಮೈಸೂರು ಮತ್ತು ಈ ಕಡೆ ಸೈಡ್ ಅಂತ ಹೇಳಿದ್ರೆ, ಇದೊಂದು ವಿಂಟರ್ ಒಂದು ಗ್ಯಾಪ್ ಬಿಟ್ಟರೆ ನಿಮ್ಮ ಟೆಂಪ್ರೇಚರ್ ತುಂಬ ಚೆಂದ ಇದೆ. ಅಂದರೆ ಅಟ್ಲೀಸ್ಟ್ ವಾಟರ್ ಟೆಂಪ್ರೇಚರ್ 23 degrees ಮೇಲೇ ಇರ್ತದೆ. ಸೊ ಅದರಲ್ಲಿ ಮೀನು ಬೆಳೆಯೋದು ತುಂಬ ಫಾಸ್ಟು. ನಮ್ಮಲ್ಲಿ ಇಟ್ ಡ್ರಾಪ್ಸ್ ಡೌನ್ ಟು 20 degrees ಆಲ್ಸೋ. ಅದರಲ್ಲಿ ಮೀನು ಬೆಳೆಯಲ್ಲ, ಮೀನು ತುಂಬ ಲೇಟಾಗಿ ಬೆಳೆಯೋದು, ತುಂಬ ಟೈಮ್ ತಗೋತದೆ. ಬಟ್ ನಾವು ನಮ್ಮ ಪ್ರಮೋಷನ್ ಆ್ಯಂಗಲ್ ಅಂತ ಏನಂತ ಹೇಳಿದ್ರೆ, ವೈನ್ ಥರ ಮೆಲ್ಲೆ ಬೆಳೆದಷ್ಟು ಟೇಸ್ಟ್ ಜಾಸ್ತಿ ಅಂತ. ಹೌದಾ? ವಿಚ್ ಇಸ್ ಟ್ರೂ. ನಮ್ಮಲ್ಲಿ ನಮ್ಮ ಒಂದು ತಿಲಾಪಿಯ, ನಮ್ಮ ಫಾರ್ಮಲ್ಲಿ ಮಾಡಿರುವಂಥ ತಿಲಾಪಿಯ ಫಾರ್ಮರ್ಸ್ ಈಗ ಕಸ್ಟಮರ್ಸ್ ತಗೋತಾರಲ್ಲ, ಅವರು ಅದಷ್ಟು ಟೇಸ್ಟು ಯಾವುದು ಮೀನು ಸಿಗಿಲ್ಲ ಅಂತ ಹೇಳ್ಕೊಂಡು ದೇ ಕಮ್ ಬ್ಯಾಕ್ ಟು ಅಸ್. ಅದಕ್ಕೆ ನಮ್ಮ ಹತ್ರ ರಿಪೀಟ್ ಕಸ್ಟಮರ್ಸ್ ತುಂಬ ಜಾಸ್ತಿ. ವಿ ಗೆಟ್ ಮೋರ್ ಪೀಪಲ್ ವಾಪಸ್ ಬರ್ತಾರೆ. ನಿಮ್ಮ ಮೀನು ಯಾವಾಗ ಹಿಡಿತಿದ್ದೀರಿ, ಫ್ರೆಶ್ ಇರ್ತದೆ, ಯಾವಾಗ ಹಿಡ್ತೀರಿ ಹೇಳಿ, ನಾವು ತಗೋತೀವಿ ಅಂತ ಹೇಳ್ಕೊಂಡು ಆ ಥರ ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ಈಗ ಮಾರ್ಕೆಟ್ ಬೆಳೆಸ್ತಾ ಇದ್ದೀವಿ. ಓಕೆ. ಈಗ ಮೀನಿನ ಆಹಾರದ ಬಗ್ಗೆ ಏನಾದರೂ ಒಂದಷ್ಟು ಪ್ರಯತ್ನ ಮಾಡಿದ್ದೀರಾ? ಇಲ್ಲ ಸರ್, ನಾವು ವಿ ಹ್ಯಾವ್ ನಾಟ್ ಪುಟ್ ಮಚ್, ಬಿಕಾಸ್ ಇಟ್ ಇಸ್ ಲಾರ್ಜ್ ಸ್ಕೇಲ್ ಆಗಿ ಮಾಡುವಂಥ ಒಂದು ಪ್ರಾಸೆಸ್ಸು. ನಾವು ಸಣ್ಣದಾಗಿ ನನಗೋಸ್ಕರ ನಾನು ಮಾಡ್ಕೋದು ಅಂತ ಹೇಳಿದರೆ ಫೀಡ್ ಕಾಸ್ಟ್ ತುಂಬ ಜಾಸ್ತಿ ಆಗುತ್ತೆ. ಆ್ಯಂಡ್ ಫೀಡ್ ಕಾಸ್ಟ್ ಇದೆಯಲ್ಲ, ಅದು ಫಿಶ್ ಪ್ರೊಡಕ್ಷನ್ ಕಾಸ್ಟಲ್ಲಿ ಮೇಜರ್ ಕಾಸ್ಟ್ ಇಸ್ ಫೀಡ್ ಕಾಸ್ಟ್. ಅದನ್ನು ಎಷ್ಟು ಕಮ್ಮಿಗೆ ಅಥವಾ ಕ್ವಾಲಿಟಿ ಫೀಡು ಎಷ್ಟು ಕಮ್ಮಿಗೆ ಎಲ್ಲಿ ಸೋರ್ಸ್ ಮಾಡ್ಕೋಬೋದು ಅಂತ ನೋಡ್ಕೊಂಡು ನಾವು ಸೋರ್ಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ಅಲ್ಲಿ ಹೊರಗಡೆಯಿಂದನೇ ತಂದ್ಬಿಡೋದು. ಕಂಪನಿಗಳಿದ್ದಾವೆ, ಗ್ರೋವೆಲ್ ಅಂತಿದೆ, ಗೋಡ್ರೇಜ್ ಇದೆ, ಅವಂತಿ ಅಂತಿದೆ. ದೇ ಆರ್ ಆಲ್ $multi-million ಕಂಪ್ನೀಸ್. ಅಂದರೆ ಅವ್ರದ್ದು ಸೆಟಪ್ ಅಷ್ಟು ದೊಡ್ಡದು ಅಂತ ಹೇಳಿದ್ರೆ, ಅವರಿಗೆ ರಾ ಮೆಟೀರಿಯಲು ಎಲ್ಲ ಕಾಸ್ಟು ಚೀಪಾಗಿ ಸಿಕ್ಕೋದಕ್ಕೆ ದೇ ಕ್ಯಾನ್ ಸೆಲ್ ಫಿಶ್ ಫೀಡ್ ಅಟ್ ಅ ವೆರಿ ಕಾಂಪಿಟೇಟಿವ್ ಪ್ರೈಸ್. ಅವರಿಗೆ ಕಾಂಪೀಟ್ ಮಾಡೋಕ್ಕೆ ನಮಗೆ ಆಗೋದೇ ಇಲ್ಲ. ಬಟ್ ಇಟ್ ಈಸ್ ಈಸಿ ಟು ಗೆಟ್ ಫ್ರಮ್ ದೆಮ್. ಶ್ಯಾಮ್ ಅವರೇ, ಈಗ ಸಾಮಾನ್ಯವಾಗಿ ನೀವು ಇಂಟೆನ್ಸಿವ್ ಆಗಿ ಮೀನು ಬೆಳೆಯೋದ್ರಿಂದ ಮೀನಿಗೆ ಒಂದಷ್ಟು ಕಾಯಿಲೆಗಳು ಕೂಡ ಬರಬಹುದು ಅಂತ ಅನ್ಸುತ್ತೆ. ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಅದೇ ಒಂದು ಆರ್ನಮೆಂಟಲ್ ಫಿಶ್ಶಿಗೆ ದರ್ ಆರ್ ಕಪಲ್ ಆಫ್ ಥಿಂಗ್ಸ್, ಸ್ವಲ್ಪ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ವಿ. ತಿಲಾಪಿಯಾ ಅಡ್ವಾಂಟೇಜ್, ತಿಲಾಪಿಯಾ ಇಸ್ ಅ ವೆರಿ ಹಾರ್ಡಿ ಫಿಶ್. ಅದಕ್ಕೆ ಏರೇಷನ್ ಕೊಡ್ತಾ ಇದ್ದೀವಿ, ಬಟ್ ಸ್ವಲ್ಪ ಟೈಮೆಲ್ಲ ಇಲ್ಲ ಅಂತ ಹೇಳಿದರೆ ಅದು ಬದುಕ್ತದೆ. ಅದು ಅಷ್ಟು ಬೇಗ ಸಾಯಲ್ಲ ಕಂಪೇರ್ಡ್ ಟು ಅದರ್ ಫಿಶ್. ಅದಷ್ಟು ಡೆಲಿಕೇಟ್ ಅಲ್ಲ. ದಟ್ ಈಸ್ ವೈ ತಿಲಾಪಿಯಾ ಅಂತ ಚೂಸ್ ಮಾಡಿರೋದು ನಾವು. ಸ್ವಲ್ಪ ಈಸಿ ಟು ಗ್ರೋ ಅಂತೇಳಿ, ಸ್ವಲ್ಪ ಫಾರ್ಗಿವಿಂಗ್ ಫಿಶ್ ಅದು. ಬಟ್ ಈ ಆರ್ನಮೆಂಟಲ್ ಫಿಶ್ ಸ್ವಲ್ಪ ಡೆಲಿಕೇಟೆ.
ಅವಕ್ಕೆ ವಾಟರ್ ಸೋರ್ಸು ನಾವು ಏನು ತಗೋತೀವೋ ನಾವು ಅದ್ರ ಬಗ್ಗೆ ತುಂಬ ಸೂಕ್ಷ್ಮ ತಗೋತೀವಿ, ಫಿಲ್ಟರ್ಸ್ ಇಟ್ಟಿದ್ದೀವಿ. ಸೊ ಏನು ಬೇಡದಿದ್ದ ಐಟಮು ನಮ್ಮ ಫಾರ್ಮಿಗೆ ಬರಬಾರ್ದು ಅಂತೇಳಿ, ನಮ್ಮ ನೀರಿಗೆ ಬರಬಾರ್ದು ಅಂತ ಫಿಲ್ಟರ್ ಇಟ್ಟಿದ್ದೇವೆ. ಫಿಲ್ಟರ್ ಮಾಡಿ ತೊಗೊಳೋದು ನಾವು. ಯಾಕೆ ಅದರಲ್ಲಿ ಮೀನಿಗೆ ಬರುವಂತಹ 2-3 ಪ್ಯಾರಾಸೈಟಿಕ್ ಅಂಶ ಇದ್ದಾವೆ. ಅವು ಬಂದರೆ ಒಂದು ಸಲ ಅವು ಎಲ್ಲ ಮೀನಿಗೂ ಸ್ಪ್ರೆಡ್ ಆಗಿಬಿಟ್ಟು ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತವೆ. ಸೊ ವಿ ಮೇಕ್ ಶೋರ್ ದಟ್ ಸೋರ್ಸ್ ವಾಟರ್ ಇಸ್ ನೈಸ್, ಕ್ಲೀನ್ ಆಗಿರಬೇಕು ಅಂತೇಳಿ. ಮತ್ತು ನಮ್ಮ ಫಾರ್ಮಲ್ಲಿ ಸಹ ನಾವು ಪ್ರತಿ ಸೈಕಲ್ ಮಾಡಿದಾಗ ಕ್ವಾರಂಟೈನ್ ಅಂತ ಮಾಡ್ತೀವಿ. ಫಾರ್ಮ್ ಕ್ಲೀನ್ ಇಟ್ಕೋತೀವಿ, ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡ್ತೀವಿ. ಒಂದು ಟ್ಯಾಂಕ್ ಹಿಡಿದಾದ್ಮೇಲೆ ಅದನ್ನು ಬ್ಲೀಚಿಂಗ್ ಪೌಡರ್ ಹಾಕಿ ಕ್ಲೀನ್ ಮಾಡಿ ಮತ್ತೆ ಪುನಃ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. ಮತ್ತು ವಾಟರ್ನ ಫಿಲ್ಟರ್ ಮಾಡ್ತೀವಲ್ಲ, ರೀಸೈಕ್ಲೇಟ್ ಮಾಡೋಕ್ಕೆ ಫಿಲ್ಟರ್ ಮಾಡ್ತೀವಿ. ಸೊ ಇವೆಲ್ಲ ನಾವು ವಿ ಟೇಕ್ ಕೇರ್. ವಾಟರ್ ಕ್ವಾಲಿಟಿನ ಹೇಗೆ ಮ್ಯಾನೇಜ್ ಮಾಡೋದು, ಬೆಸ್ಟ್ ಬರಬಾರ್ದು ಅಂತ ನೋಡ್ಕೊಳ್ಳೋದು ಅಂತೇಳಿ. ಮತ್ತು ಟೆಂಪ್ರೇಚರಿಗೆ ಹೇಳುವಾಗೆ ಸ್ವಲ್ಪ ಫಂಗಲ್ ಇನ್ಫೆಕ್ಷನ್ಸ್ ಬರ್ತವೆ. ಅದಕ್ಕೆ ಈ ವೆಟ್ನರಿ ಮೆಡಿಸಿನ್ಸ್ಗಳಿದ್ದಾವೆ, ವಿ ಯೂಸ್ ದ್ಯಾಟ್. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಇರ್ತದೆ. ಸೊ ಅದನ್ನು ಹಾಕ್ಬಿಟ್ಟು ವಿ ಟ್ರೀಟ್ ದ ಫಿಶ್, ಐಸೋಲೇಟ್ ಮಾಡ್ತೇವೆ. ನೀವು ಫಿಶರೀಸ್ ಗ್ರ್ಯಾಜುಯೇಟ್ ಆಗಿ ಅದರಲ್ಲೇ ಬಹಳಷ್ಟು ವಿದ್ಯಾಭ್ಯಾಸ ಮಾಡಿರೋದ್ರಿಂದ ನಿಮ್ಗೆ ಇದನ್ನೆಲ್ಲ ಮಾಡೋಕ್ಕೆ ಸುಲಭ ಆಯಿತು ಅಂತ ಅನ್ಸುತ್ತಾ, ಅಥವಾ ಒಬ್ಬ ಸಾಮಾನ್ಯ ರೈತನೂ ಮಾಡ್ಬೋದಾ ಇದನ್ನೆಲ್ಲ? ಇಲ್ಲ, ಸಾಮಾನ್ಯ ರೈತ ಮಾಡ್ಬೋದು. ಬಟ್ ಒಬ್ಬರು ಯಾರಾದರೂ ಒಂದು ಯು ನೀಡ್ ಸಂಬಡಿ ಟು ಅಡ್ವೈಸ್. ಎಕ್ಸ್ಪರ್ಟ್ ಬೇಕು. ಎಕ್ಸಾಂಪಲ್ ಹೇಳ್ತೀನಿ, ನನಗೆ ಮೀನುಗಾರಿಕೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ತೋಟಗಾರಿಕೆ ಸ್ವಲ್ಪ ಹುಟ್ಟಿ ಅಲ್ಲೇ ಬೆಳೆದಿರೋದ್ರಿಂದ ನನಗೆ ತೋಟಗಾರಿಕೆ ಬಗ್ಗೆ ಸ್ವಲ್ಪ ಗೊತ್ತಿದೆ. ಬಟ್ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಇನ್ ಪ್ಲಾಂಟೇಶನ್ ಅಲ್ಲ. ಈ ಹೈಡ್ರೋಪೋನಿಕ್ಸ್ ಅಂತ ಹೇಳಿ ನಾವು ಮಾಡುವಾಗ ನನಗೆ ಜಾಸ್ತಿ ಐಡಿಯಾ ಇರಲಿಲ್ಲ. ಸೊ ವಿ ಗಾಟ್ ಅಡ್ವೈಸ್. ರೋಷನ್ ಮುತ್ತಪ್ಪ ಅಂತ ಒಬ್ಬರಿದ್ದಾರೆ, ಹಿ ಈಸ್ ಅ ಹಾರ್ಟಿಕಲ್ಚರ್ ಗೈ. ಸೊ ಹೀ ಈಸ್ ಅಡ್ವೈಸಿಂಗ್ ಅಸ್ ಯಾವ ಥರ ಮಾಡಬೇಕು, ಯಾವ ಫರ್ಟಿಲೈಸರ್ ಹಾಕಬೇಕು, ಎಷ್ಟು ಬರ್ತಾ ಇದೆ, ಎಷ್ಟು ಟೈಮಿಗೆ ಎಷ್ಟು ಬೆಳಿಬೇಕು, ಬೆಳೆದಿರೋ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಕಂಡ್ರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು, ಇಂಟಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು. ಈಗ ಅಂದರೆ ಗಿಡಕ್ಕೂ ತುಂಬ ಪ್ರಾಬ್ಲಮ್ಸ್ ಬರ್ತವೆ. ಕ್ಯಾಟರ್ಪಿಲ್ಲರ್ ಬರ್ತದೆ, ಥ್ರಿಪ್ಸ್ ಬರ್ತದೆ, ಆಫಿಡ್ಸ್ ಇದ್ದಾವೆ, ಫಂಗಲ್ ಇನ್ಫೆಕ್ಷನ್ ಆಗ್ತವೆ. ಮೀನಂತೂ ಸ್ವಲ್ಪ ಕಮ್ಮಿ ಸರ್. ಗಿಡಕ್ಕೆ ಕೈ ಹಾಕಿ ಮೇಲೆ ನಮ್ಮ ಸ್ವಲ್ಪ ತಲೆ ಬಿಸಿನೇ ಜಾಸ್ತಿ. ಆ್ಯಕ್ಚುಲಿ ತುಂಬ ಕೆಲಸ ಅದಕ್ಕೆ ಆಗ್ತಾ ಇದೆ ಅಷ್ಟೇ. ಸೊ ಯು ನೀಡ್ ಒನ್ ಗೈ, ಯಾರಾದರೂ ಒಬ್ಬ ಬೇಕೇ ಬೇಕು ನಿಮಗೆ, ಒಬ್ಬ ಎಕ್ಸ್ಪರ್ಟ್. ಅವನು ಪ್ರತಿ ದಿವಸ ಇರಲ್ಲ ನಿಮ್ಮ ಜೊತೆ, ಬಟ್ ವಾರಕ್ಕೆ ಒಂದ್ಸಲ ಬಂದು ನೋಡುವಾಗ ಅವರಿಗೆ ಒಂದು ಕರೆಕ್ಟ್ ಕಾಣ್ತದೆ, ಡಿಫ್ರೆನ್ಸ್ ಇದೆಯಾ ಏನದು. ಅವರು ಅದನ್ನು ಪಾಯಿಂಟ್ ಔಟ್ ಮಾಡಿಬಿಟ್ಟು ಒಂದು ವಾರಕ್ಕೆ ಒಂದು ಪ್ರೋಗ್ರಾಮ್ ಕೊಟ್ಬಿಡ್ತಾರೆ. ಭವಿಷ್ಯದ ಕನಸುಗಳೇನು ಶ್ಯಾಮ್ ಅಯ್ಯಪ್ಪ ಅವ್ರದ್ದು? ಸರ್, ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ? ವಿ ವಾಂಟ್ ಟು ಟೇಕ್ ದಿಸ್ ಟು ದ ನೆಕ್ಸ್ಟ್ ಲೆವೆಲ್ ಅಷ್ಟೇ. ಅಂದರೆ ನಮ್ಮ ಪ್ರೊಡಕ್ಷನ್ನೇ ಆಗಲಿ, ನಮ್ಮ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾರ್ಕೆಟ್ ಮಾಡೋದಾಗಲಿ, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮತ್ತು ವರ್ಕ್ಶಾಪ್ಸ್ ಮಾಡೋದಾಗಲಿ ನಮ್ಮ ಫಾರ್ಮರ್ಸಿಗೆ ಅಥವಾ ಬೇರೆ ಜನರಿಗೆ. ಪ್ಲಸ್ ನಮ್ಮ ಜಸ್ಟ್ ಗ್ರೋ ಫಿಶ್ ಫರ್ಟಿಲೈಸರ್ನ ವಾಲ್ಯೂಮ್ನ ಇನ್ಕ್ರೀಸ್ ಮಾಡುವಂತಹ ಟಾರ್ಗೆಟ್ ಇಟ್ಕೊಂಡು ನಾವು ವಿ ವಾಂಟ್ ಟು ಎಕ್ಸ್ಪಾಂಡ್ ಟು ದಟ್ ಆರ್ ಪ್ರೊಡಕ್ಷನ್, ಆ ಕೆಪಾಸಿಟೀಸ್ ಅಂತ. ಹೆಚ್ಚಿನ ಮಾಹಿತಿಗೆ ಶ್ಯಾಮ್ ಅಯ್ಯಪ್ಪ ಅವರೇ, ನಿಮ್ಮನ್ನೇ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದೇ? ಹೇಳ್ಬೋದು ಸರ್. ನನ್ನ ಮೊಬೈಲ್ ನಂಬರ್ 9731784873. ಇನ್ನೊಮ್ಮೆ ಹೇಳ್ತೀರಾ? 9731784873. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. ಹೇಳ್ಬಿಡ್ತೀನಿ ಸರ್. 9731784873. ಒಳ್ಳೆಯದು ಶ್ಯಾಮ್ ಅಯ್ಯಪ್ಪ ಅವರೇ, ಇದುವರೆಗೂ ಕೂಡ ಮೀನುಗಾರಿಕೆಯಲ್ಲಿನ ನಿಮ್ಮ ಅನುಭವಗಳನ್ನು ಬಹಳ ಸೊಗಸಾಗಿ ಹಂಚಿಕೊಂಡಿದ್ದೀರಿ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಕೇಶವ್ ಸರ್. ಮೀನು ಉತ್ಪಾದನೆ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಯನ್ನು ಕುರಿತು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಸಿದ್ದಾಪುರ ಹೋಬಳಿ ಗುಯ್ಯಾ ಗ್ರಾಮದ ಶ್ಯಾಮ್ ಅಯ್ಯಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮುತ್ತು ಕೃಷಿಯನ್ನು ಕುರಿತು ಸೋಮವಾರಪೇಟೆಯ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಿಲನಾ ಕೆ ಭರತ್ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.